ಮೊದಲಿಗೆ ಪ್ರಾರ್ಥನೆ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯಾ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಮಸ್ತೆ ಎಲ್ರಿಗೂ. ನಮಸ್ತೆ. ಹಿಂದಿನ ತರಗತಿಯಲ್ಲಿ ಕರ್ಮಯೋಗದ ವಿಚಾರವಾಗಿ ತಿಳ್ಕೊಳ್ತಾ ಇದ್ವಿ ಅಲ್ವಾ? ಅದರಲ್ಲಿ 39ನೇ ಶ್ಲೋಕದಿಂದ ನಾವು ಅರ್ಥವನ್ನು ನೋಡಿದ್ವಿ. 5 ಶ್ಲೋಕಗಳಿಗೆ, 5 ಅಲ್ಲ 6 ಅನ್ಸುತ್ತೆ. ಕರ್ಮಯೋಗ ಅಂದರೆ ಏನು, ಬುದ್ಧಿಯೋಗವನ್ನು ಯಾಕೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದ. ಅದರಲ್ಲಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಸಾಧ್ಯವಾದರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮ್ಯೂಟಲ್ಲಿರಿ. ವಿಜಯಲಕ್ಷ್ಮಿ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಕರ್ಮಯೋಗದ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಏಷಾ ತೇಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಬುದ್ಧಿಯೋಗದ ಬಗ್ಗೆ, ನಾನು ಯೋಗ ಬುದ್ಧಿಯ ಬಗ್ಗೆ ನಿನಗೆ ಹೇಳ್ತೀನಿ. ಈ ಯೋಗ ಬುದ್ಧಿಯನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಕರ್ಮದ ಬಂಧನದಿಂದ ನೀನು ಮುಕ್ತನಾಗ್ತೀಯ ಅಂತ ಹೇಳಿ ಯೋಗ ಬುದ್ಧಿಯ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದ. ಆನಂತರ ಏನಿದೆ ಕರ್ಮಯೋಗದಲ್ಲಿ, ಯಾವ ರೀತಿ ಕರ್ಮಯೋಗವನ್ನು ಆಚರಣೆ ಮಾಡಬೇಕು, ಅದರ ಉಪಯೋಗ ಏನು ಅನ್ನೋದನ್ನ 40ನೇ ಶ್ಲೋಕದಲ್ಲಿ ಹೇಳ್ತಾನೆ. ನೇಹಾಭಿಕ್ರಮ ನಾಶೋಸ್ತಿ, ಅಭಿಕ್ರಮ ನಾಶಃ ನ ಅಸ್ತಿ ಅಂತ ಹೇಳಿದ್ದು. ಅಂದರೆ ಕರ್ಮಯೋಗವನ್ನು ಸ್ವಲ್ಪವೇ ಆಚರಿಸಿದ್ರೂ ಪರವಾಗಿಲ್ಲ, ಅದರ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ನಾಶವಾಗೋದಿಲ್ಲ ಅಂತ ಹೇಳಿದಾಯಿತು. ಪ್ರತ್ಯವಾಯೋ ನ ವಿದ್ಯತೆ, ಕೇವಲ ಪ್ರಯತ್ನ ನಾಶ ಆಗೋದಷ್ಟೇ ಅಲ್ಲ, ಅದರಲ್ಲಿ ಏನಾದರೂ ಅರ್ಧಕ್ಕೆ ನಾವು ಅದನ್ನು ಕರ್ಮಯೋಗವನ್ನು ಪ್ರಾರಂಭ ಮಾಡಿ ಅರ್ಧದಲ್ಲೇ ನಾವು ಅದನ್ನು ನಿಲ್ಲಿಸಿದ್ರೂ ಕೂಡ ಅದರಿಂದ ವಿರುದ್ಧವಾದಂತಹ ಯಾವ ರೀತಿಯ ದೋಷಗಳು ಕೂಡ ಅದರಿಂದ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳಿದರು. ಇಲ್ಲಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಅಂದರೆ ಸ್ವಲ್ಪವಾದರೂ ಕೂಡ ಕರ್ಮಯೋಗವನ್ನು ಸ್ವಲ್ಪವಾದರೂ ಕೂಡ ಆಚರಣೆ ಮಾಡೋದ್ರಿಂದಾಗಿ ಮಹತ್ತರವಾದಂತಹ ಭಯದಿಂದ ನಮ್ಮನ್ನು ಅದು ಪಾರು ಮಾಡುತ್ತೆ. ಪೂರ್ತಿಯಾಗೇನೆ ನಾನು ಯಾವುದೇ ಒಂದು ಕರ್ಮವನ್ನು ಆಸೆಗಳನ್ನು ಇಟ್ಕೊಳ್ದೇನೆ, ಅಂದರೆ ಯಾವುದೇ ರೀತಿಯ ಕಾಮನೆಗಳನ್ನು ಇಟ್ಕೊಳ್ದೇನೆ, ಕಾಮಾಸಕ್ತರಾಗದೇನೆ ನಿಷ್ಕಾಮ ಭಾವದಿಂದ ಕರ್ಮಯೋಗವನ್ನು ಆಚರಣೆ ಮಾಡಿದ್ರೆ, ಆ ನಿಷ್ಕಾಮ ಭಾವನೆಯಿಂದ ಯಾವುದಾದ್ರೂ ಕರ್ಮವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿದ್ದೆ ಆದರೆ ಅದನ್ನು ನಾವು ಅರ್ಧದಲ್ಲಿ ನಿಲ್ಲಿಸಿದ್ರೂ ಕೂಡ ನಮಗೆ ಅದರಿಂದ ಯಾವುದೇ ರೀತಿಯ ದೋಷಗಳು ಉಂಟಾಗೋದಿಲ್ಲ. ಅದನ್ನು ಸ್ವಲ್ಪವೇ ಆಚರಿಸಿದ್ರೂ ಕೂಡ ಅದು ನಮ್ಮನ್ನು ಮಹತ್ತರವಾದಂತಹ ಭಯದಿಂದ ನಮ್ಮನ್ನು ಪಾರು ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಆನಂತರ ಈ ಸಕಾಮ ಹಾಗೆ ನಿಷ್ಕಾಮ ಎರಡು ರೀತಿಯ ಕರ್ಮವನ್ನು ಮಾಡುವಂಥವ್ರು ಇರ್ತಾರಲ್ವಾ, ನಿಷ್ಕಾಮ ಕರ್ಮವನ್ನು ಮಾಡುವಂಥವರಿಗೆ ಕರ್ಮಯೋಗಿಗಳು ಅಂತ ಹೇಳ್ತಾರೆ. ಅದರಲ್ಲಿ ಸಕಾಮ ಕರ್ಮ ಮಾಡಿದ್ರೆ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ, ಹಾಗೆ ನಿಷ್ಕಾಮ ಕರ್ಮಿಗಳು ಹೇಗಿರ್ತಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳಿದರು.
ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಇದು ಗೊತ್ತಿದೆ ಅಲ್ಲ ಎಲ್ರಿಗೂ? ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಏನು, ಅವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಏನು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎಲ್ರಿಗೂ ಗೊತ್ತಿದೆಯಾ? ಇದು ಮತ್ತೆ ಏನಾದರೂ ಸ್ವಲ್ಪ ಹೇಳ ಇದ್ರ ಬಗ್ಗೆ? ಅರ್ಥ ಆಗಿದೆಯಾ? ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ನಿಶ್ಚಲವಾದಂತಹ ಸ್ಥಿರವಾದಂತಹ ಬುದ್ಧಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯಾರು ನಿಷ್ಕಾಮ ಕರ್ಮಗಳನ್ನ ಮಾಡ್ತಾರೋ, ಕರ್ಮಯೋಗದ ಬುದ್ಧಿಯನ್ನ ಇಟ್ಕೊಂಡು ಯಾರು ಕರ್ಮಗಳನ್ನ ಮಾಡ್ತಾರೋ ಅಂಥವರ ಬುದ್ಧಿ ಸ್ಥಿರವಾಗಿ ಇರುತ್ತೆ, ನಿಶ್ಚಲವಾದಂತಹ ಬುದ್ಧಿಯನ್ನ ಹೊಂದಿದವರು ಅವರಾಗಿರ್ತಾರೆ. ಯಾಕಂದ್ರೆ ಅಂತಹ ವ್ಯಕ್ತಿಗೆ, ಯಾರು ವ್ಯವಸಾಯಾತ್ಮಿಕ ಬುದ್ಧಿಯನ್ನ ಉಳ್ಳವನಾಗಿರ್ತಾನೋ ಅವನಿಗೆ ನೇರವಾದಂತಹ ಗುರಿ ಇರುತ್ತೆ. ಅವನು ಆ ಗುರಿಯಿಂದ ಎಂದಿಗೂ ಕೂಡ ವಿಚಲಿತನಾಗೋದಿಲ್ಲ. ಅಂದ್ರೆ ನನ್ನ ಮಾರ್ಗ ಇದು ಅಂತ ಹೇಳಿ ಒಂದು ಸಾರಿ ನಿರ್ಧಾರ ಮಾಡಿದ್ರೆ, ಅಂದ್ರೆ ಪ್ರತಿಯೊಂದು ಮಾಡುವಂತಹ ಪ್ರತಿ ಕೆಲಸವೂ ಭಗವತ್ ಪ್ರೀತ್ಯರ್ಥವಾಗೇ ಮಾಡಬೇಕು ಅಂತ ಹೇಳಿ ಅವನು ನಿರ್ಧಾರ ಮಾಡಿದ್ಮೇಲೆ ಆ ಒಂದು ಗುರಿಯಿಂದ ಅವನು ಯಾವತ್ತಿಗೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಅಂದ್ರೆ ಚಂಚಲವಾದಂತಹ ಮನಸ್ಥಿತಿ ಇರೋದಿಲ್ಲ, ಸ್ಥಿರವಾದಂತಹ ಬುದ್ಧಿಯನ್ನ ಉಳ್ಳವನಾಗಿರ್ತಾನೆ. ಆದ್ರೆ ಅವ್ಯವಸಾಯಿನಾಮ್ ಇರ್ತಾರಲ್ಲ, ಸಕಾಮ ಭಕ್ತರು ಯಾರಿರ್ತಾರೆ, ಸಕಾಮ ಕರ್ಮಿಗಳು ಯಾರಿರ್ತಾರೆ ಅಂಥವ್ರು ಈಗೇನೋ ಒಂದು ಕರ್ಮವನ್ನ ಆಚರಣೆ ಮಾಡ್ತಾರೆ, ಯಾವುದೋ ಒಂದು ಪೂಜೆನೋ ಅಥವಾ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳೋದಕ್ಕೆ ಅಂತ ಯಾವುದೋ ಒಂದು ಹೋಮನೋ ಏನೋ ಮಾಡಿಸ್ತಾರೆ. ಅದರಿಂದ ಆ ಫಲ ಸಿದ್ಧಿ ಆಗಿರೋದಿಲ್ಲ. ಮತ್ಯಾರೋ ಹೇಳ್ತಾರೆ, ಇಲ್ಲ ಇನ್ನೊಂದೇನೋ ಮಾಡಿದ್ರೆ, ಇಲ್ಲ ಆ ಸ್ವಾಮೀಜಿಗಳ ಹತ್ರ ಅಲ್ಲಿ ಹೋದ್ರೆ ಅಥವಾ ಇನ್ನೊಂದೇನೋ ದೇವಸ್ಥಾನ ಬೇರೆ ಕಡೆ ಹೋದ್ರೆ ಸಿದ್ಧಿ ಆಗತ್ತೆ. ಈ ರೀತಿ ಎಲ್ಲ ಹೇಳಿದಾಗ ಮನಸ್ಸು ಚಂಚಲ ಆಗ್ತಿರುತ್ತೆ. ಅಂದ್ರೆ ಅವರು ಕಾಮನೆಗಳನ್ನ ಪಡ್ಕೊಳ್ಬೇಕು, ಬಯಸಿದ್ದನ್ನ ಸಿದ್ಧಿಸ್ಕೊಳ್ಬೇಕು ಅಂತಂದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂದ್ರೆ ಬೇರೆ ಬೇರೆ ಕಡೆ ಅವರ ಮನಸ್ಸು ಚಂಚಲವಾದಂತಹ ಸ್ಥಿತಿಯನ್ನ ತಲುಪ್ತಾ ಇರುತ್ತೆ. ಸ್ಥಿರವಾದಂತಹ ಒಂದು ಆಲೋಚನೆ ಇರಲ್ಲ. ಈಗ ನಿಷ್ಕಾಮ ಭಕ್ತನಾಗಿರ್ತಕ್ಕಂಥವನು, ನಿಷ್ಕಾಮ ಕರ್ಮಯೋಗಿ ಆಗಿರ್ತಕ್ಕಂಥವನು ಅಂಥವ್ನು ಏನ್ ಮಾಡ್ತಾನೆ, ಸ್ಥಿರವಾಗಿರುತ್ತೆ ಅವನ ಮನಸ್ಥಿತಿ. ಅಂದ್ರೆ ಭಗವಂತ ನನ್ನ ಕರ್ಮಗಳಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಕರ್ಮಗಳು ಹಾಗೆ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ, ಅದಕ್ಕೆ ಆಧಾರವಾಗಿ ನನಗೆ ಫಲಗಳನ್ನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ನಾನು ಈ ದಾರಿಯಿಂದ ಬೇರೆಲ್ಲೂ ಕೂಡ ನಾನು ಬೇರೆ ಕಡೆ ಚಂಚಲವಾಗಿ ಬೇರೆ ಒಂದು ಇದನ್ನ ಆಶ್ರಯಿಸೋದಕ್ಕೆ ಹೋಗ್ಬಾರ್ದು. ನಾನು ಆಶ್ರಯಿಸಿದ್ರೆ ಭಗವಂತನನ್ನೇ ಆಶ್ರಯಿಸ್ತೀನಿ ಅಂತ ಹೇಳಿ ನೇರವಾದ ನಿಶ್ಚಲವಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಸಕಾಮ ಭಕ್ತರು ಆಗಲ್ಲ. ಇದು ಆಗಿಲ್ಲ, ಇಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಕಡೆ ಹೋಗೋದು. ಈಗ ನಿಷ್ಕಾಮ ಭಕ್ತರು ಅಂದ್ರೆ ಭಗವಂತ ಒಬ್ಬನೇ ಅನ್ನೋದು ಅವರಿಗೆ ಅರಿವಿರುತ್ತೆ. ಅಂದ್ರೆ ಭಗವಂತನೊಬ್ಬನೇ ನಾಮ ಹಲವು ಅಂತ. ಈಗ ಬೇರೆ ಬೇರೆ ದೇವತೆಗಳು ಎಲ್ಲ ಏನಿದ್ದಾರೆ, ಯಾರಿಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳ್ತಾರಲ್ವಾ, ಯಾರಿಗೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಕೂಡ, ಯಾವ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಕೂಡ ಅದು ಭಗವಂತನಿಗೆ ತಲುಪುತ್ತೆ ಅನ್ನೋದು ನಿಷ್ಕಾಮ ಕರ್ಮಯೋಗಿಯ ಒಂದು ಆಲೋಚನೆ ಆಗಿರುತ್ತೆ. ಆದ್ರೆ ಸಕಾಮ ಕರ್ಮಗಳನ್ನ ಮಾಡ್ತಕ್ಕಂಥವ್ರು, ಇಲ್ಲ ಇವತ್ತು ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ಅನ್ಕೊಂಡಿದ್ದು ಈಡೇರ್ಲಿಲ್ಲ, ಮತ್ತೆ ಇನ್ನೆಲ್ಲೋ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ನಾನು ಅನ್ಕೊಂಡಿರೋದು ಆಗಿರ್ಬೋದೇನೋ ಅಂತ ಹೇಳಿ ಈ ತರ ಬೇರೆ ಬೇರೆ ರೀತಿ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಸ್ಥಿರವಾದಂತಹ ಬುದ್ಧಿ ಇರೋದಿಲ್ಲ. ಹಾಗಾಗಿ ಅವರನ್ನ ಅವ್ಯವಸಾಯಿಗಳು ಅಂತ ಹೇಳ್ತಾರೆ. ಇದೆರಡು ವಿಚಾರಗಳು ಇಲ್ಲಿ ಹೇಳಿರೋ ಅಂಥದ್ದು. ನಿಷ್ಕಾಮ ಕರ್ಮಯೋಗವನ್ನ ಆಚರಣೆ ಮಾಡ್ತಕ್ಕಂಥವ್ರ ಮನಸ್ಥಿತಿ ವ್ಯವಸಾಯಾತ್ಮಿಕ ಬುದ್ಧಿ ನಿಶ್ಚಯವಾಗಿರುತ್ತೆ. ಸಕಾಮ ಕರ್ಮಗಳನ್ನ ಮಾಡೋರ್ ಮನಸ್ಥಿತಿ ಅವ್ರಿಗೆ ಅವ್ಯವಸಾಯಿನಾಮ್ ಆಗಿರ್ತಾರೆ. ಅವರು ಅಂದ್ರೆ ಸ್ಥಿರ ಬುದ್ಧಿ ಉಳ್ಳವರಾಗಿರೋದಿಲ್ಲ, ಚಂಚಲವಾದಂತಹ ಬುದ್ಧಿ ಇರುತ್ತೆ. ಬಹುಶಾಖ ಅನೇಕ ಶಾಖೆಗಳಾಗಿ ಅವರ ಬುದ್ಧಿ ಡಿವೈಡ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಮುಂದಿನ 3 ಶ್ಲೋಕಗಳಲ್ಲೂ ಕೂಡ ಅಂದ್ರೆ ಕರ್ಮಯೋಗಿ ಅವಶ್ಯಕವಾಗಿ ಅವನು ಧಾರಣೆ ಮಾಡೋದಕ್ಕೆ ಯೋಗ್ಯವಾದಂತಹ ನಿಶ್ಚಯಾತ್ಮಕ ಬುದ್ಧಿ, ಹಾಗೆ ಅವನು ಏನನ್ನ ತ್ಯಾಗ ಮಾಡಬೇಕು, ಸಕಾಮ ಮನುಷ್ಯರ ಬುದ್ಧಿಗಳನ್ನ ತ್ಯಾಗ ಮಾಡಬೇಕು ಅಂತ ಹೇಳಿ ಈ ಎರಡೂ ಸ್ವರೂಪವನ್ನ ಹೇಳಿದ ನಂತರ ಇನ್ನು ಮುಂದೆ ಬರ್ತಕ್ಕಂತಹ 3 ಶ್ಲೋಕಗಳೇನಿದೆ, 42, 43 ಹಾಗೆ 44, ಇದರಲ್ಲಿ ಸಕಾಮ
ಕರ್ಮ ಏನಿದೆ ಆ ಒಂದು ಭಾವನೆ, ಸಕಾಮ ಭಾವನೆಯಿಂದ ಮಾಡ್ತಕ್ಕಂತಹ ಕರ್ಮಗಳನ್ನ ತ್ಯಜಿಸ್ಬೇಕು. ಯಾಕಂತಂದ್ರೆ ಅದು ಹೇಗಿರುತ್ತೆ ಅಂದ್ರೆ ಸಕಾಮ ಮನುಷ್ಯರ ಸ್ವಭಾವ, ಹಾಗೆ ಅವರ ಸಿದ್ಧಾಂತ ಹೇಗಿರುತ್ತೆ, ಮತ್ತೆ ಅವರ ಆಚಾರ ವಿಚಾರಗಳು ಹೇಗಿರುತ್ತೆ ಅನ್ನೋದನ್ನ ಈ 3 ಶ್ಲೋಕಗಳಲ್ಲೂ ಹೇಳ್ತಾರೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ. ಈ 3 ಶ್ಲೋಕನು ಒಟ್ಟಿಗೆನೆ ಅಂದ್ರೆ ಈ ಮೂರನ್ನು ಒಟ್ಟಿಗೆ ಹೇಳ್ತಾರೆ. ಅಂತಂದ್ರೆ ಇದರ ಅರ್ಥ ಅಂದ್ರೆ ಸಕಾಮ ಕರ್ಮಯೋಗಿಗಳ ಆಚಾರ ವಿಚಾರಗಳು ಹೇಗಿರುತ್ತೆ ಅನ್ನೋದನ್ನ ಈ 3 ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಏನಂದ್ರೆ, ಹೇ ಪಾರ್ಥನೆ, ಕಾಮಾತ್ಮಾನಃ ಅಂದ್ರೆ ಯಾರು ಭೋಗಗಳಲ್ಲೇ ತನ್ಮಯರಾಗಿರ್ತಾರೋ, ಅಂದ್ರೆ ನನಗೆ ಇವತ್ತಿನ ದಿನ ಈ ಒಂದು ಆಸೆಯನ್ನ ಈಡೇರಿಸ್ಕೊಂಡಿದ್ದೀನಿ, ಈ ಒಂದು ಆಸೆ ನನಗೆ ಸಿದ್ಧಿ ಆಗಿದೆ, ಮತ್ತೆ ನಾಳೆ ಇನ್ನೊಂದು ಆಸೆಯನ್ನ ಈಡೇರಿಸ್ಕೋಬೇಕು, ಅಥವಾ ಇನ್ನಷ್ಟು ಸಂಪತ್ತನ್ನ ಗಳಿಸ್ಬೇಕು, ಅಥವಾ ಇನ್ನೇನೋ ಅಧಿಕಾರವನ್ನೋ ಪ್ರತಿಷ್ಠೆಯನ್ನೋ ಮತ್ತೊಂದೇನೋ ಗಳಿಸ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಅವರು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಕಾಮಾತ್ಮಾನಃ, ಸದಾ ಭೋಗಗಳಲ್ಲೇ ಅವರು ತನ್ಮಯರಾಗಿರ್ತಾರೆ. ಹಾಗೆ ವೇದವಾದರತಾಹ, ಕರ್ಮಫಲವನ್ನ ಪ್ರಶಂಸೆ ಮಾಡ್ತಕ್ಕಂತಹ ವೇದವಾಕ್ಯಗಳಲ್ಲಿ ಅವರು ಮನಸ್ಸನ್ನ ಇಟ್ಟವರಾಗಿರ್ತಾರೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ವೇದಗಳನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಏನಂದ್ರೆ ಕರ್ಮಕಾಂಡ, ಉಪಾಸನಾ ಕಾಂಡ, ಹಾಗೆ ಜ್ಞಾನಕಾಂಡ ಅಂತ. ಕರ್ಮಕಾಂಡದಲ್ಲಿ ಯಾವಾಗ್ಲೂ ಏನನ್ನ ಪಡ್ಕೋಬೇಕಂದ್ರೆ, ಯಾವುದೋ ಒಂದು ಸಿದ್ಧಿಯನ್ನ ಮಾಡ್ಕೋಬೇಕು, ಏನಾದ್ರೂ ಒಂದು ಕಾಮನೆಯನ್ನ ಈಡೇರಿಸ್ಕೋಬೇಕು ಅಂದ್ರೆ ಅದಕ್ಕೆ ಹೇಗೆಲ್ಲ ನಾವು ಪೂಜೆ ಪುನಸ್ಕಾರಗಳನ್ನ ಯಜ್ಞ ಹೋಮಗಳನ್ನ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆನೇ ಹೇಳಿರ್ತಾರೆ. ಅನೇಕ ಫಲಗಳನ್ನ ಹೇಳ್ತಾ ಹೋಗ್ತಾರೆ. ಇವರು ವೇದವಾದರತರು ಅಂತಂದ್ರೆ ಕೇವಲ ಕರ್ಮಕಾಂಡದಲ್ಲೇ ಅವರು ನಿರತರಾಗಿರ್ತಾರೆ. ಅಂದ್ರೆ ಇಂತಹ ಪೂಜೆ ಮಾಡಿದ್ರೆ ನಮಗೆ ಇದು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಕೇವಲ ಕರ್ಮಕಾಂಡದಲ್ಲೇ ಪ್ರೀತಿಯನ್ನ ಇಟ್ಟಂಥವರಿಗೆ ವೇದವಾದರತಾಹ ಅಂತ ಹೇಳ್ತಾರೆ. ಇನ್ನು ಸ್ವರ್ಗಪರಾಹ, ಯಾರ ಬುದ್ಧಿಯಲ್ಲಿ ಸ್ವರ್ಗವೇ ಪರಮ ಪ್ರಾಪ್ಯ ವಸ್ತು ಆಗಿದೆಯೋ, ಅಂದ್ರೆ ನಾವ್ ಏನೇ ಒಂದು ಕೆಲಸ ಮಾಡಿದ್ರು ಇದು ಸ್ವರ್ಗ ಪ್ರಾಪ್ತಿಯೇ ಪರಮ ಗುರಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರವ್ರು. ಅಂದ್ರೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು, ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿರೋದು, ಅದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ. ನಮ್ಮ ಕೊನೆಯ ಗುರಿ ಏನು ಅಂತಂದ್ರೆ ಸ್ವರ್ಗವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿದಿರ್ತಾರೆ. ಆದರೆ ಮುಕ್ತಿ ಅಂತಂದ್ರೆ ಸ್ವರ್ಗವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಅಲ್ಲ. ಸ್ವರ್ಗ ಪ್ರಾಪ್ತಿಯನ್ನ ಮುಕ್ತಿ ಅಂತ ಹೇಳೋದಿಲ್ಲ. ಹಾಗಾಗಿ ಇವರನ್ನ ಸ್ವರ್ಗಪರಾಹ ಅಂತ ಹೇಳ್ತಾರೆ. ಯಾರ ಬುದ್ಧಿಯಲ್ಲಿ ಸ್ವರ್ಗವೇ ಪರಮ ಪ್ರಾಪ್ಯ ವಸ್ತುವಾಗಿದೆಯೋ, ಹಾಗೆ ಅನ್ಯತ್ ಎರಡನೇ ಯಾವ ವಸ್ತು ಮತ್ತು ಅದಕ್ಕಿಂತ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅನ್ಯತ್ ನಾಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಸ್ವರ್ಗವೇ ಪರಮ ಗುರಿ, ಅದಕ್ಕಿಂತ ಮಿಗಿಲಾದಂಥದ್ದು ಬೇರೆ ಯಾವುದು ಇಲ್ಲ ಅಂತ ಹೇಳಿ ವಾದಿನಃ ಇತಿ ವಾದಿನಃ ಈ ರೀತಿ ಹೇಳಲ್ಪಟ್ಟವರಿದ್ದಾರೋ, ಹಾಗೆ ಅವಿಪಶ್ಚಿತಃ ಅಂತ ಹೇಳ್ತಾರೆ ಅಂಥವ್ರನ್ನ. ಅಂದ್ರೆ ಅವರನ್ನ ಅವಿವೇಕಿ ಜನರು. ಅವಿಪಶ್ಚಿತಃ ಅಂತಂದ್ರೆ ಈ ರೀತಿ ಯಾರು ಸ್ವರ್ಗವೇ ಪರಮ ಗುರಿ ಅಂತ ಅನ್ಕೊಳ್ತಾರೋ ಅಂಥವರು ಅವಿವೇಕಿಗಳು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಅಂದ್ರೆ ನಮ್ಮ ಗುರಿ ಯಾವಾಗ್ಲೂ ಮೋಕ್ಷದ ಕಡೆ ಇರಬೇಕು. ಯಾರು ಇಂತಹ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲೇನೆ ನಿರತರಾಗಿರ್ತಾರೋ ಅಂಥವರು ಅವಿವೇಕಿಗಳು. ಹಾಗಾಗಿ ವಿವೇಕ ಬುದ್ಧಿಯಿಂದ ಯೋಚನೆಯನ್ನ ಮಾಡಿ ಯಾವುದು ನಮ್ಮ ಗುರಿ ಅನ್ನೋದನ್ನ ಸರಿಯಾಗಿ ನಿರ್ಧಾರವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಮಾಂ ಅಂದ್ರೆ ಈ ಪ್ರಕಾರದ, ಯಾಮ್ ಯಾವ, ಪುಷ್ಪಿತವಾದ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅಂತ ಹೇಳ್ತಾರೆ. ಅಂದ್ರೆ ಪುಷ್ಪಿತವಾದ, ತೋರಿಕೆಗೆ ಮಾತ್ರ ಶೋಭೆಯಿಂದ ಕೂಡಿರುವಂತಹ ಮಾತುಗಳು ಅಂತ. ಪುಷ್ಪಿತಾಂ ವಾಚಃ ಅಂದ್ರೆ ಕೇಳಿದ ತಕ್ಷಣ ಮನಸ್ಸಿಗೆ ಸಂತೋಷವನ್ನ ಕೊಡ್ತಕ್ಕಂತಹ ಹೂವಿನಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಮತ್ತೆ ಈ ಪ್ರಕಾರದ ಆ ರೀತಿಯ ತೋರಿಕೆಗೆ ಮಾತ್ರ ಶೋಭೆಯಿಂದ ಕೂಡಿರ್ತಕ್ಕಂತಹ ಮಾತುಗಳನ್ನ ಹೇಳ್ತಿರ್ತಾರೆ. ಇಂತಹ ಮಾತುಗಳಿಂದ ಜನ್ಮ ಕರ್ಮ ಫಲಪ್ರದಾಂ, ಜನ್ಮರೂಪ ಕರ್ಮ ಫಲವನ್ನ ಕೊಡುವಂಥದ್ದು, ಹಾಗೆ
ಭೋಗೈಶ್ವರ್ಯ ಗತಿಂ ಪ್ರತಿ, ಭೋಗ ಹಾಗೂ ಐಶ್ವರ್ಯದ ಪ್ರಾಪ್ತಿಗಾಗಿ ಕ್ರಿಯಾ ವಿಶೇಷ ಬಹುಲಾಂ, ನಾನಾ ಪ್ರಕಾರದ ಬಹಳಷ್ಟು ಕ್ರಿಯೆಗಳ ವರ್ಣನೆಯನ್ನ ಮಾಡೋದಾಗಿದೆ. ಅಂದ್ರೆ ಯಾವುದಾದ್ರೂ ಒಂದು ಇಚ್ಛಿಸಿದಂತಹ ವಸ್ತುವನ್ನೋ ಸಂಪತ್ತನ್ನೋ ಏನೋ ಒಂದನ್ನ ಪಡ್ಕೋಬೇಕು ಅಂತ ಆದ್ರೆ ಅದನ್ನ ಮತ್ತೆ ಮತ್ತೆ ಪಡ್ಕೊಳ್ಬೇಕು, ಆ ಐಶ್ವರ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹಲವಾರು ಕ್ರಿಯೆಗಳನ್ನ ಇವರು ಮಾಡ್ತಾ ಇರ್ತಾರೆ. ಹಾಗೆ ಈ ವಾಣಿಯ ಮೂಲಕ ಅಪಹೃತ ಚೇತಸಾಂ, ಈ ರೀತಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಅಂತ ಹೇಳಿದ್ರಲ್ವಾ, ಶೋಭೆಯನ್ನ ಉಂಟು ಮಾಡ್ತಕ್ಕಂತಹ ಈ ಮಾತುಗಳೇನಿದೆ ಇಂಥದ್ರಿಂದ ಅವರು ಎಲ್ಲ ತುಂಬಾ ಅಂದ್ರೆ ಅವರ ಒಂದು ಚಿತ್ತ ಅಪಹೃತಾಂ ಅಂತ ಹೇಳ್ತಾರೆ, ಅಪಹರಿಸಲ್ಪಟ್ಟಿರುತ್ತೆ. ಯಾವಾಗ್ಲೂ ಕೂಡ ಇದನ್ ಮಾಡೋದ್ರಿಂದ ನಮ್ಗಿದು ಸಿದ್ಧಿ ಆಗುತ್ತೆ ಅಂತ ಹೇಳಿ ಸದಾಕಾಲ ಸಕಾಮ ಕರ್ಮದಲ್ಲಿ ಅವರು ನಿರತರಾಗಿರ್ತಾರೆ. ಇಂತಹ ಭೋಗೈಶ್ವರ್ಯ ಪ್ರಸಕ್ತಾನಂ, ಯಾರು ಭೋಗ ಮತ್ತೆ ಐಶ್ವರ್ಯಗಳಲ್ಲೇ ಅತ್ಯಂತ ಆಸಕ್ತರಾಗಿರ್ತಾರೋ ಅಂಥವರಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಇರೋದಿಲ್ಲ. ಸದಾಕಾಲ ಅವರು ಭೋಗ ಹಾಗೂ ಐಶ್ವರ್ಯಗಳಲ್ಲೇ ಅವರು ಅದರಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ, ಅದರ ಪ್ರಾಪ್ತಿಗಾಗೆ ಸದಾಕಾಲ ಅವರು ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ, ಅಂದ್ರೆ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕು, ಅದೇ ಪರಮ ಗುರಿ ಅಂತೆಲ್ಲ ಅವರು ಅರ್ಥೈಸ್ಕೊಂಡಿರೋದ್ರಿಂದ ಕೇವಲ ಕರ್ಮಕಾಂಡದಲ್ಲೇ ಸ್ಥಿತರಾಗಿರ್ತಾರೆ. ಅದನ್ನ ದಾಟಿ ಮುಂದೆ ಜ್ಞಾನಕಾಂಡಕ್ಕೆ ಹೋಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಬರೋದಿಲ್ಲ. ಯಾಕಂದ್ರೆ ವೇದಗಳು ಹೇಳೋದು ಅಂದ್ರೆ ಪರಮ ಗುರಿ ಏನು ಅಂದ್ರೆ ಭಗವಂತನನ್ನ ಅರಿತುಕೊಳ್ಳುವಂಥದ್ದು, ಭಗವಂತನ ಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಅವರು ಅದನ್ನ ಬಿಟ್ಟು ಕೇವಲ ಭೋಗೈಶ್ವರ್ಯಗಳನ್ನ ಅನುಭವಿಸೋದ್ರಲ್ಲೇನೆ ಅವರು ನಿರತರಾಗ್ಬಿಟ್ಟಿರ್ತಾರೆ. ಇಂಥವ್ರಿಗೆ ಯಾವತ್ತೂ ಕೂಡ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸರಿ, ಈ ರೀತಿ ಭೋಗ ಮತ್ತೆ ಐಶ್ವರ್ಯಗಳಲ್ಲಿ ಆಸಕ್ತರಾದಂತಹ ಸಕಾಮ ಮನುಷ್ಯರಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಇಲ್ಲದೆ ಇರೋದನ್ನ ಹೇಳಿದ್ರು. ಈಗ ಮುಂದೆ ಹಾಗಿದ್ರೆ ಇದನ್ನ ಬಿಟ್ಟು ಕರ್ಮಯೋಗವನ್ನ ಹೇಗೆ ಆಚರಣೆ ಮಾಡಬೇಕು, ಆ ಕರ್ಮಯೋಗವನ್ನ ಆಚರಣೆ ಮಾಡೋದಕ್ಕೂ ಮುಂಚೆ ಅಂದ್ರೆ ಅದಕ್ಕೂ ಮುನ್ನ ನೀನು ಏನನ್ನ ತಿಳ್ಕೋಬೇಕು, ಹೇಗೆ ನೀನು ಈಗ ಭೋಗ ಮತ್ತೆ ಐಶ್ವರ್ಯಗಳನ್ನ ಇದರಲ್ಲಿ ಆಸಕ್ತಿಯನ್ನ ಬಿಡೋದು ಹೇಗೆ, ಯಾವ ರೀತಿ ನಿನ್ನ ಮನಸ್ಥಿತಿ ಇರಬೇಕು, ಸಮಭಾವದಿಂದ ಹೇಗೆ ನೀನು ಪರಿಪೂರ್ಣ ಭಾವದಿಂದ ಇರಬೇಕು ಅನ್ನೋದನ್ನ ಅರ್ಜುನನಿಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಭೋಗ ಐಶ್ವರ್ಯಗಳನ್ನ ಬಿಟ್ಟು ನೀನು ಯಾವ ರೀತಿ ಆಸಕ್ತಿ ರಹಿತನಾಗಿ ಹೇಗಿರಬೇಕು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ತ್ರೈಗುಣ್ಯ ವಿಷಯ ವೇದಾಹ ಏನ್ ಹಾಗಂದ್ರೆ ಅಂದ್ರೆ ತ್ರೈಗುಣ್ಯ ವಿಷಯಾಹ, ಈ ಏನು ಭೋಗೈಶ್ವರ್ಯಗಳನ್ನ ಅನುಭವಿಸ್ಬೇಕು ಎಂಬಂತಹ ಒಂದು ಬುದ್ಧಿ ಬರುತ್ತೋ, ಸಕಾಮ ಕರ್ಮಗಳನ್ನ ಮಾಡಬೇಕು ಅಂತ, ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ 3 ಗುಣಗಳ ಪ್ರಭಾವದಿಂದ. ಅದನ್ನೇ ಇಲ್ಲಿ ತ್ರೈಗುಣ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತಹ 3 ಗುಣಗಳು, ಸತ್ವಗುಣ, ರಜೋಗುಣ ಹಾಗೆ ತಮೋಗುಣ. ಈ 3 ಗುಣಗಳ ಪ್ರಭಾವದಿಂದಾಗೇನೆ ನಮಗೆ ಭೋಗೈಶ್ವರ್ಯಗಳಲ್ಲಿ ಆಸಕ್ತಿ ಅನ್ನೋದು ಉಂಟಾಗತ್ತೆ. ವೇದಗಳು ಅದನ್ನೇ ಅಂದ್ರೆ ಕರ್ಮಕಾಂಡದಲ್ಲಿ ಈ ಭೋಗೈಶ್ವರ್ಯಗಳ ಪ್ರಾಪ್ತಿಗಾಗೇನೆ ಕರ್ಮಗಳನ್ನ ಕ್ರಿಯೆಗಳನ್ನ ಹೇಳಿರುವಂತಹ ಕಾರಣ ವೇದಗಳನ್ನ ಇಲ್ಲಿ ಈ ರೀತಿಯ ವೇದದ ಕರ್ಮಕಾಂಡದ ಭಾಗವನ್ನ ತ್ರೈಗುಣ್ಯ ವಿಷಯ ಅಂತ ಹೇಳ್ತಾ ಇದ್ದಾರೆ. ಈ ತ್ರೈಗುಣ್ಯ ವಿಷಯವನ್ನ ಯಾವಾಗ್ಲೂ ನಾವು ನಿರಾಕರಿಸ್ಬೇಕು. ಯಾಕಂದ್ರೆ ಇದರಲ್ಲೇ ಯಾವಾಗ್ಲೂ ಮಗ್ನರಾಗಿರಬಾರ್ದು. ಅದಕ್ಕೆ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇರೋದು, ಈ ವೇದಗಳೆಲ್ಲವೂ, ವೇದ ಅಂತಂದ್ರೆ ಆಗ್ಲೇ ಹೇಳಿದಾಗೆ ವೇದದಲ್ಲಿ 3 ಭಾಗಗಳಿದೆ, ಕರ್ಮಕಾಂಡ, ಉಪಾಸನಾ ಕಾಂಡ ಹಾಗೆ ಜ್ಞಾನಕಾಂಡ ಅಂತ. ಕರ್ಮಕಾಂಡ ಅನ್ನೋದು ಪ್ರಥಮ ಹಂತದಲ್ಲಿ ಕರ್ಮ ಮಾಡ್ತಕ್ಕಂಥವ್ರಿಗೆ ಅಂದ್ರೆ ಕಾಮನೆಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಕರ್ಮಗಳು, ಇದನ್ನ ಹೇಳಲ್ಪಡುತ್ತೆ. ಹಾಗೆ ಉಪಾಸನಾ ಕಾಂಡ ಅಂದ್ರೆ ಹೇಗೆ ಯಾವ ರೀತಿ ಭಗವಂತನನ್ನ ಉಪಾಸನೆಯನ್ನ ಮಾಡಬೇಕು. ಯಾಕಂದ್ರೆ 4 ವಿಧದ ಭಕ್ತರ ಬಗ್ಗೆ ಹೇಳ್ಬೇಕಾದ್ರೆ ಆರ್ತ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಹೇಳ್ತಾರೆ. ಯಾವಾಗ್ಲೂ ಏನೂ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ದೇನೆ
ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅದಕ್ಕೆ ಏನು ಮೊದಲೇ ಪ್ರಾರಂಭದಲ್ಲಿ ಏನು ಹೇಳ್ತಾರೆ, ಏನೂ ಇಲ್ಲ ಅಂತಂದಾಗ ಆ ಕೆಲಸದ ಮೇಲೆ ಆಸಕ್ತಿನೇ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಒಂದು ಮಗು ಏನೋ ಒಂದು ಕೇಳುತ್ತೆ, ಓದಿಸ್ಬೇಕಾಗತ್ತೆ ಮಗುಗೆ ನಾವು, ಅಥವಾ ಮತ್ತೇನೋ ಒಂದು ಒಳ್ಳೆ ಕೆಲಸ ಆ ಮಗುವಿಂದ ಮಾಡಿಸ್ಬೇಕು. ಅವಾಗ ಅದು ತಕ್ಷಣ ಕೇಳೋದಿಲ್ಲ. ಇಲ್ಲ ನೀನು ಈ ಥರ ಮಾಡು ಅಂತ ಹೇಳಿದ್ರೆ ಯಾವ ಮಕ್ಕಳು ಕೂಡ ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ. ಯಾಕೆ ಮಾಡಬೇಕು ಏನು ಅಂತ ಹಠ ಮಾಡುತ್ತೆ. ಅದಕ್ಕೆ ತಾಯಿ ತಂದೆ ಆದವ್ರು ಏನು ಮಾಡ್ತಾರೆ, ಆ ಮಗುಗೆ ಏನೋ ಒಂದು ಆಸೆ ತೋರಿಸ್ತಾರೆ. ನಾನು ಇದನ್ನು ನಿನಗೆ ಕೊಡಿಸ್ತೀನಿ, ನೀನು ಇದರಲ್ಲಿ ಅಕಸ್ಮಾತ್ ಏನೋ ಒಂದು ಪರೀಕ್ಷೆನೋ ಏನೋ ಅಟೆಂಡ್ ಮಾಡಬೇಕು ಅಂದಾಗ ನೀನು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ, ಚೆನ್ನಾಗಿ ಕುತ್ಕೊಂಡು ಓದಿದ್ರೆ ನಾನು ಇದನ್ನು ಕೊಡಿಸ್ತೀನಿ ಅಂತ ಹೇಳಿ ಅಪ್ಪ ಅಮ್ಮ ಏನೋ ಆಸೆಯನ್ನು ಹುಟ್ಟಿಸ್ತಾರೆ. ಆ ಮಗು ಏನು ಮಾಡುತ್ತೆ, ಆ ವಸ್ತುವನ್ನು ನನಗೆ ಕೊಡಿಸ್ತಾರೆ ಅನ್ನುವಂತಹ ಆಸೆಯಿಂದಾದರೂ ಕುತ್ಕೊಂಡು ಓದೋದಕ್ಕೆ ಶುರು ಮಾಡುತ್ತೆ. ಅಥವಾ ಚಾಕ್ಲೇಟು, ಇನ್ನೇನೋ ಆಟ ಆಡೋವಂಥ ವಸ್ತುಗಳು ಏನನ್ನ ಕೊಡಿಸ್ತೀವಿ ಅಂತ ಹೇಳಿದಾಗ ಓದೋದಕ್ಕೆ ಶುರು ಮಾಡುತ್ತೆ. ಅದೇ ಮಗು ಬೆಳೀತಾ ಬೆಳೀತಾ ದೊಡ್ಡದಾದಾಗ ಅದನ್ನು ಬೇಕು ಅಂತ ಕೇಳಲ್ಲ. ಅದು ಬೇಕೇ ಬೇಕು ಅಂತ ಇರೋದಿಲ್ಲ. ತನ್ನಕ್ಕೆ ತಾನೇನೆ ಅದು ಅಭ್ಯಾಸ ಆಗ್ಬಿಡುತ್ತೆ. ನಾನು ಚೆನ್ನಾಗಿ ಓದಿದ್ರೆ ಬರೀ ಇಲ್ಲಿ ಅಪ್ಪ ಅಮ್ಮ ಚಾಕ್ಲೇಟು ಅಥವಾ ಆಟ ಸಾಮಾನು ಕೊಡಿಸೋದಷ್ಟೇ ಅಲ್ಲ, ನನಗೆ ಇದರಿಂದ ಉತ್ತಮವಾದಂತಹ ಭವಿಷ್ಯ ಇದೆ ಅಂತ ಹೇಳಿ ಅದಕ್ಕೆ ತಾನಾಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಂಡು ಮತ್ತೆ ತಾನಾಗೆ ಓದೋದಕ್ಕೆ ಶುರು ಮಾಡುತ್ತೆ. ಇದಷ್ಟೇ ನನ್ನ ಉದ್ದೇಶ ಅಲ್ಲ, ಚಾಕ್ಲೇಟ್ ಇಸ್ಕೊಂಡು ಓದಬೇಕು, ಚಾಕ್ಲೇಟ್ಗೋಸ್ಕರ ಓದಬೇಕು ಅನ್ನೋದು ನನ್ನ ಗುರಿ ಅಲ್ಲ. ನಾನು ಏನಾದರೂ ಅಚೀವ್ ಮಾಡಬೇಕು ಮುಂದೆ, ಅದಕ್ಕೋಸ್ಕರ ನಾನು ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅದರ ಹ್ಯಾಬಿಟ್ ಆಗಿಬಿಡುತ್ತೆ. ಅದು ಚೆನ್ನಾಗಿ ಓದಬೇಕು ಅನ್ನೋದು ಅದರ ಸ್ವಭಾವ ಆಗಿ ಹೋಗ್ಬಿಡುತ್ತೆ. ಅದೇ ಥರ ವೇದಗಳು ಅಷ್ಟೇ. ಇಲ್ಲಿ ಯಾಕೆ ಕರ್ಮಕಾಂಡದಲ್ಲಿ ಇಷ್ಟೊಂದು ಫಲಗಳನ್ನೆಲ್ಲ ಹೇಳಿದ್ದಾರೆ ಅಂತಂದರೆ, ಮನುಷ್ಯ ಕರ್ಮವನ್ನು ಮಾಡ್ತಾ ಮಾಡ್ತಾ ಅಟ್ಲೀಸ್ಟ್ ಅವನು ಬೇಕು ಅಂತ ಹೇಳಿದ್ದೆಲ್ಲ ತನಗೆ ಸಿಗ್ತಾ ಹೋದಾಗೆ ಅದೆಲ್ಲವನ್ನ ಪಡೆದು ಅನುಭವಿಸಿ ಅದರ ಆಸೆಯನ್ನು ತೀರಿಸ್ಕೊಂಡಾದ್ಮೇಲಾದ್ರೂ ಭಗವಂತನ ಬಗ್ಗೆ ಅವಾಗಲಾದರೂ ಅವನಿಗೆ ಜ್ಞಾನ ಬರುತ್ತೇನೋ, ಆ ಕಡೆ ಭಕ್ತಿ ಉಂಟಾಗಿ ಉಪಾಸನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆನಂತರ ಜ್ಞಾನವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಈ ಭೋಗಗಳೆಲ್ಲ ನಾನು ಅನುಭವಿಸಿದ್ದಾಗಿದೆ, ಒಂದಲ್ಲ ಒಂದಿನ ಗೊತ್ತಾಗತ್ತೆ. ಯಾಕಂದರೆ ನಾವು ಏನನ್ನ ಅನುಭವಿಸ್ತಿದ್ದೀವಿ ಇದೆಲ್ಲ ಶಾಶ್ವತವಾದುದಲ್ಲ, ಇವೆಲ್ಲವೂ ಸುಖವನ್ನು ನನಗೆ ಪರ್ಮನೆಂಟ್ ಸುಖವನ್ನು ನೀಡೋ ಅಂಥದ್ದಲ್ಲ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರ್ಥ ಆಗಲೇಬೇಕು, ಹಾಗೇ ಆಗತ್ತೆ. ಅಂತಹ ಸ್ಥಿತಿ ಅದನ್ನು ಆದಮೇಲಾದ್ರೂ ಅಟ್ಲೀಸ್ಟ್ ಅವನು ಆಗ್ಲಾದರೂ ಭಗವಂತನ ಕಡೆ ಮನಸ್ಸು ಮಾಡ್ತಾನೇನೋ ಅನ್ನೋ ಕಾರಣಕ್ಕೆ ಈ ರೀತಿಯ ಫಲಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದನ್ನ ತ್ರೈಗುಣ್ಯ ವಿಷಯ ಅಂತ ವೇದಗಳನ್ನು ಹೇಳ್ತಿದ್ದಾರೆ. ಇದೆಲ್ಲವೂ ಪ್ರತಿಯೊಬ್ಬ ಮನುಷ್ಯ ಏನೇ ಒಂದು ಆಸೆ ಆಕಾಂಕ್ಷೆಗಳನ್ನು ಅಂದರೆ ಭೋಗೈಶ್ವರ್ಯಗಳನ್ನು ಬಯಸಬೇಕು ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಈ ಮೂರು ಗುಣಗಳು. ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ಸತ್ವಗುಣ, ರಜೋಗುಣ ಹಾಗೂ ಈ ತಮೋಗುಣಗಳ ಈ ಮೂರು ಗುಣಗಳೇ ಮನುಷ್ಯನನ್ನ ಈ ರೀತಿ ಎಲ್ಲದರಲ್ಲೂ ಬಯಕೆಗಳನ್ನು ಹುಟ್ಟಿಸೋ ಅಂಥದ್ದು, ಮತ್ತು ಸೋಮಾರಿತನವನ್ನು ಉಂಟು ಮಾಡೋ ಅಂಥದ್ದು, ಇವೆಲ್ಲವನ್ನ ಈ ಗುಣಗಳ ಪ್ರಭಾವದಿಂದಲೇ ಇದೆಲ್ಲವೂ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನು ವೇದಗಳಲ್ಲಿ ಈ ಭೋಗೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹ ವಿಷಯಗಳು ಕರ್ಮಕಾಂಡದ ಭಾಗದಲ್ಲಿ ಇರೋದ್ರಿಂದಾಗಿ ತ್ರೈಗುಣ್ಯ ವಿಷಯ ವೇದ ಅಂತ ಹೇಳಿದ್ದಾರೆ. ಹಾಗಾಗಿ ನೀನೇನು ಮಾಡಬೇಕು ಅಂದರೆ ನಿಸ್ತ್ರೈಗುಣ್ಯೋ ಭವಾರ್ಜುನ, ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಭೋಗೈಶ್ವರ್ಯಗಳನ್ನೆಲ್ಲ ಇದರ ಪ್ರಾಪ್ತಿಗೋಸ್ಕರನೇ ಬದುಕೋದು ಜೀವನ ಅಲ್ಲ ಅರ್ಜುನ. ಮುಖ್ಯವಾದಂತಹ ನಿನ್ನ ಗುರಿ ಏನಿದೆ ಅದು ಮೋಕ್ಷವನ್ನು ಪಡ್ಕೊಳ್ಳೋ ಅಂಥದ್ದು. ಮೋಕ್ಷ ಮೋಕ್ಷ ಅಂತ ಪ್ರತಿ ಬಾರಿ ಹೇಳಬೇಕಾದ್ರೂ ಇಲ್ಲಿ ಜಿಗುಪ್ಸೆ ಬರಬಾರ್ದು. ಯಾಕಂದರೆ ಮೋಕ್ಷ ಅಂದರೆ ಸತ್ತ ನಂತರ ಯಾವಾಗಲೂ ಸಿಗ್ತಕ್ಕಂಥದ್ದಕ್ಕೆ ನಾವ್ಯಾಕೆ ಈಗ ಇಷ್ಟು ಕಷ್ಟಪಡಬೇಕು ಅಂತ. ನಿಜವಾಗ್ಲೂ ಮೋಕ್ಷ ಅಂತಂದರೆ ಬದುಕಿದ್ದಾಗಲೇ ನಮ್ಮ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಬದುಕಿದ್ದಾಗಲೇ ನಮ್ಮ ಎಲ್ಲ ದುಃಖಗಳಿಂದ ನಿವಾರಣೆಯನ್ನು ಹೊಂದಿ, ಅಂದರೆ ಎಲ್ಲ ದುಃಖಗಳಿಂದ ದೂರ ಆಗಿ ಮನಸ್ಸು ಸದಾ ಯಾವಾಗಲೂ ಕೂಡ ಭಗವಂತನಲ್ಲೇ ನೆಲೆಸಿದ್ದು ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ. ಅಂದರೆ ಏನೇ ಗಳಿಸಿದ್ರೂ, ಎಷ್ಟೇ ಐಶ್ವರ್ಯ ಆಸ್ತಿಯನ್ನು ಗಳಿಸಿದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದಾಗ ಅದು ಎಲ್ಲವೂ ಕೂಡ ತುಂಬ ಕೆಳಮಟ್ಟದಾಗ್ಬಿಡುತ್ತೆ, ತುಚ್ಛ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಮನುಷ್ಯನ ಪರಮ ಗುರಿ ಯಾವಾಗಲೂ ಕೂಡ ಆನಂದದಲ್ಲಿ ಇರಬೇಕು, ಸದಾಕಾಲ ಸಂತೋಷವಾಗಿರಬೇಕು ಅಂತಲೇ ನಾವು ಮಾಡ್ತೀವಲ್ವಾ. ಹಾಗಾಗಿ
ಮನುಷ್ಯ ಏನಿದ್ದಾನೆ ಅವನು ಸಾಕ್ಷಾತ್ ಆನಂದ ಸ್ವರೂಪನೇ ಆಗಿದ್ದಾನೆ. ಆತ್ಮ ಯಾವಾಗ್ಲೂ ಆನಂದ ಸ್ವರೂಪಿ. ತನ್ನ ಸ್ಥಿತಿಯಲ್ಲಿ ತಾನು ನೆಲೆ ನಿಲ್ಲೋ ಅಂಥದ್ದು, ಸದಾಕಾಲ ಮನಸ್ಸನ್ನ ಶಾಂತವಾಗಿ ಸಮಚಿತ್ತತೆಯಿಂದ ಇಟ್ಕೊಂಡು ಸದಾಕಾಲ ನೆಮ್ಮದಿಯಿಂದ ಇರೋ ಅಂತಹ ಒಂದು ಸ್ಥಿತಿ, ಅದನ್ನೇ ಮೋಕ್ಷ ಅಂತ ಹೇಳ್ತಾರೆ. ಈ ರೀತಿ ನೀನು ಈ ತ್ರೈಗುಣ್ಯ ವಿಷಯಗಳಲ್ಲಿ ಆಸಕ್ತಿಯನ್ನ ಇಟ್ಕೊಳಕ್ ಹೋಗ್ಬೇಡ. ಇದೆಲ್ಲವನ್ನ ಬಿಟ್ಟು ನೀನು ನಿಸ್ತ್ರೈಗುಣ್ಯನಾಗು ಅನ್ನೋದನ್ನ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ನಿರ್ದ್ವಂದ್ವ ಅಂದ್ರೆ ದ್ವಂದ್ವರಹಿತವಾಗಿ ಇರೋ ಅಂಥದ್ದು. ದ್ವಂದ್ವಗಳು ಅಂದ್ರೆ ಯಾವುದು? ಸುಖ ದುಃಖ, ಹಾಗೆ ಏನು ಹೇಳ್ತಾರೆ, ನಗು ಅಳು, ಸುಖ ದುಃಖ, ಮತ್ತೆ ಕೀರ್ತಿ ಅಪಕೀರ್ತಿ, ಜಯ ಅಪಜಯ, ಇವೆಲ್ಲ ಏನಿದಾವೆ ಇದನ್ನ ದ್ವಂದ್ವಗಳು ಅಂತ ಹೇಳ್ತಾರೆ. ಅಂದ್ರೆ ಸುಖ ಬಂದಾಗ ಹಿಗ್ಗೋ ಅಂಥದ್ದು, ದುಃಖ ಬಂದಾಗ ತುಂಬಾ ದುಃಖದಿಂದ ಕುಗ್ಗುವಂತಹ ಪರಿಸ್ಥಿತಿ. ಹಾಗೆ ನಮಗೇನಾದ್ರೂ ಕೀರ್ತಿ ಸಂಪಾದನೆ ಮಾಡಿದಾಗ, ಯಶಸ್ಸನ್ನ ಗಳಿಸಿದಾಗ ತುಂಬಾ ಸಂತೋಷದಿಂದ ಇರುವಂಥದ್ದು, ಅಹಂಕಾರಕ್ಕೆ ಒಳಗಾಗುವಂಥದ್ದು. ಅಪಕೀರ್ತಿ ಬಂದಾಗ ಮತ್ತೆ ನಾವು ದುಃಖಕ್ಕೆ ಅಥವಾ ಡಿಪ್ರೆಷನ್ಗೆ ಹೋಗುವಂಥದ್ದು. ಇದೆಲ್ಲ ಏನಿದೆ ಇವೆಲ್ಲ ದ್ವಂದ್ವಗಳು. ಯಾರಾದ್ರೂ ಹೊಗಳಿದಾಗ ಖುಷಿ ಆಗೋದು, ಮತ್ತೆ ತೆಗಳಿದಾಗ ಅಥವಾ ನಮ್ಮನ್ನ ನಿಂದನೆ ಮಾಡಿದಾಗ ಅದರಿಂದ ದುಃಖ ಆಗೋದು, ಇವೆಲ್ಲ ಏನಿದಾವೆ ಇದನ್ನ ದ್ವಂದ್ವಗಳು ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನನಿಗೆ ನಿರ್ದ್ವಂದ್ವನಾಗು, ಇದೆಲ್ಲವನ್ನ ನೀನು ಬಿಟ್ಬಿಡು, ದ್ವಂದ್ವರಹಿತನಾಗು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ, ನಿತ್ಯ ಸತ್ವಸ್ಥಃ, ಸದಾಕಾಲ ಸತ್ಯನಾಗಿ ಇರುವಂಥವನು ಪರಮಾತ್ಮ ಒಬ್ನೇ. ಇವೆಲ್ಲ ಕೂಡ ಏನು ಭೋಗೈಶ್ವರ್ಯಗಳಿದಾವೆ ಇದೆಲ್ಲವೂ ಮಿಥ್ಯವಾದದ್ದು, ಇದೆಲ್ಲವೂ ಶಾಶ್ವತವಾದದ್ದಲ್ಲ. ಹಾಗಾಗಿ ನೀನೇನ್ ಮಾಡ್ಬೇಕು? ನಿತ್ಯ ಸತ್ವಸ್ಥಃ, ಸದಾಕಾಲ ಸತ್ಯರೂಪನಾಗಿ ಇರ್ತಕ್ಕಂತಹ ಭಗವಂತನಲ್ಲೇ ನಿನ್ನ ಮನಸ್ಸನ್ನ ಇಡು, ಈ ಅರ್ಥನೂ ಬರುತ್ತೆ. ಹಾಗೆ ಸದಾಕಾಲ ಸತ್ವಗುಣವುಳ್ಳವನಾಗೇ ಇರು, ನೀನು ಸತ್ವದಲ್ಲೇ ಇರು ಅನ್ನುವಂತಹ ಅರ್ಥವೂ ಕೂಡ ಬರುತ್ತೆ. ಯಾಕಂದ್ರೆ ಸತ್ ಅಂದ್ರೇನೆ ಭಗವಂತ. ಆ ಭಗವಂತನಲ್ಲೇ ಸದಾ ಮನಸ್ಸನ್ನ ನೆಲೆಯನ್ನ ಇಟ್ಟು, ಅಂದ್ರೆ ಯಾವಾಗ್ಲೂ ಕೂಡ ಮನಸ್ಸು ಅವನಲ್ಲೇ ನೆಲೆಸಿರ್ಲಿ, ಆ ರೀತಿಯ ಒಂದು ಮನಸ್ಥಿತಿಯನ್ನ ನೀನು ಪಡ್ಕೋ. ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ. ಯೋಗಕ್ಷೇಮ ಅಂತಂದ್ರೆ, ಯೋಗ ಅಂದ್ರೆ ನಮ್ಮ ಹತ್ರ ಏನು ಇಲ್ವೋ ಅದನ್ನ ಪಡ್ಕೊಳ್ಳೋ ಅಂಥದ್ದು. ಕ್ಷೇಮ ಅಂತಂದ್ರೆ ಈಗಾಗಲೇ ನಾವು ಏನೇನು ಪಡ್ಕೊಂಡಿದೀವೋ ಅದನ್ನ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋ ಅಂಥದ್ದು. ಇದು ಎರಡೂ ಬೇಡ. ಯಾಕಂದ್ರೆ ಹೊಸದಾಗಿ ನೀನು ಇನ್ನಷ್ಟನ್ನ ಪಡ್ಕೋಬೇಕು ಅನ್ನೋ ಆಸೆಯನ್ನು ಇಟ್ಕೋಬೇಡ. ಹಾಗೆ ನಿನ್ನ ಹತ್ರ ಇರೋದನ್ನ ಸದಾಕಾಲ ಎಲ್ಲಿ ನನ್ನಿಂದ ಹೊರಟೋಗ್ಬಿಡುತ್ತೋ, ಯಾವಾಗ ನನ್ನಿಂದ ದೂರ ಆಗ್ಬಿಡುತ್ತೋ ಅಂತ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನವೂ ಕೂಡ ಬೇಡ. ನೀನು ನಿರ್ಯೋಗಕ್ಷೇಮನಾಗು. ಆತ್ಮವಾನ್ ಅಂತ ಹೇಳ್ತಾರೆ. ಆತ್ಮವಾನ್ ಭವ. ಆತ್ಮವಾನ್ ಅಂತಂದ್ರೆ ಯಾರು ತನ್ನ ಮನಸ್ಸು, ಇಂದ್ರಿಯಗಳು ಹಾಗೆ ತನ್ನ ಅಂತಃಕರಣವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೋ ಅಂಥವನನ್ನ ಆತ್ಮವಾನ್ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಎಲ್ಲಾ ಸುಖ ದುಃಖಗಳಿಗೆ ಕಾರಣನೇ ನಮ್ಮ ಮನಸ್ಸು, ನಮ್ಮ ಅಂತಃಕರಣ ಹಾಗೂ ಮನಸ್ಸು, ಬುದ್ಧಿ ಹಾಗೂ ನಮ್ಮ ಇಂದ್ರಿಯಗಳೇ ಪ್ರತಿಯೊಂದು ಸುಖ ದುಃಖಗಳಿಗೂ ಕೂಡ ಕಾರಣ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಯಾರು ಅವುಗಳನ್ನೆಲ್ಲ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೋ ಅವರು ಎಲ್ಲವನ್ನ ಗೆಲ್ಲೋದಕ್ಕೆ ಸಾಧ್ಯ, ಸಾಧನೆಯ ಹಾದಿಯಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಒಂದು ವೇಳೆ ಯಾರು ಇವುಗಳನ್ನ ವಶದಲ್ಲಿ ಇಟ್ಕೊಂಡಿರಲ್ವೋ, ತನ್ನ ಮನಸ್ಸಿಗೆ, ತನ್ನ ಬುದ್ಧಿಗೆ, ಇಂದ್ರಿಯಗಳಿಗೆ ದಾಸನಾಗಿರ್ತಾರೋ ಅಂಥವ್ರು ನಾಶವನ್ನ ಹೊಂದುತ್ತಾರೆ. ಯಾಕಂದ್ರೆ ಅವೇ ಆತನಿಗೆ ವೈರಿಯಾಗಿ ಪರಿಣಮಿಸುತ್ತೆ. ಮುಂದೆ ಅಧ್ಯಾಯಗಳಲ್ಲಿ ಬರ್ತಾ ಹೋಗುತ್ತಲ್ಲ, ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುವು ಆತ್ಮೈವ ರಿಪುರಾತ್ಮನಃ ಅಂತ. ತನ್ನ ಮನಸ್ಸೇನಿದೆ ಅದೇ ಅವನಿಗೆ ಶತ್ರುವೂ ಆಗ್ಬಲ್ಲದು, ಮಿತ್ರನೂ ಆಗ್ಬಲ್ಲದು. ಹಾಗಾಗಿ ಆ ಕಾರಣದಿಂದ ನೀನು ಮನಸ್ಸು, ಇಂದ್ರಿಯ ಹಾಗೂ ಬುದ್ಧಿ ಇವೆಲ್ಲವನ್ನ ನಿನ್ನ ಹಿಡಿತದಲ್ಲಿ ಇಟ್ಕೊಂಡಿರು. ಅಂಥವನನ್ನೇ ಆತ್ಮವಾನ್ ಅಂತ ಹೇಳೋದು. ಆತ್ಮವಾನ್ ಭವಾರ್ಜುನ ಅಂತ ಹೇಳಿ ಇಲ್ಲಿ ಇಷ್ಟು ಏನೇನ್ ಮಾಡ್ಬೇಕು ನೀನು ಅನ್ನೋದನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಕರ್ಮಯೋಗವನ್ನ ವಿವರಿಸೋದಕ್ಕೂ ಮುಂಚೆ ಭೋಗೈಶ್ವರ್ಯಗಳನ್ನ ತ್ಯಾಜ್ಯವನ್ನ ಮಾಡಿ ಯಾವ ರೀತಿ ನೀನು ಇರಬೇಕು, ಸಮಸ್ಥಿತಿಯಲ್ಲಿ ಹೇಗೆ ನಿಲ್ಲಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ.
ತ್ರೈಗುಣ್ಯ ವಿಷಯ ವೇದಾಹ, ವೇದಗಳೆಲ್ಲವೂ ತ್ರೈಗುಣ್ಯದ ವಿಷಯದ ಬಗ್ಗೆ ಹೇಳ್ತಾ ಇದೆ. ವೇದ ಅಂದರೆ ಜ್ಞಾನಕಾಂಡ ಅಲ್ಲ, ಕರ್ಮಕಾಂಡದಲ್ಲಿ ಹೇಳ್ತಿರೋವಂಥದ್ದು. ಹಾಗೆ ನಿಸ್ತ್ರೈಗುಣ್ಯನಾಗು, ಈ ಗುಣಗಳಿಂದ ನೀನು ಭೋಗೈಶ್ವರ್ಯಗಳನ್ನು ಅನುಭವಿಸ್ಬೇಕು ಅನ್ನುವಂತಹ ಈ ಒಂದು ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಉದ್ಭವ ಆಗ್ತಿರೋದಕ್ಕೆ ಗುಣಗಳೇ ಕಾರಣ ಆಗಿರೋದ್ರಿಂದ ನೀನು ಇದನ್ನೆಲ್ಲ ಮೀರಿ ನಿಲ್ಲು. ಯಾವುದಕ್ಕೂ ಕೂಡ ನೀನು ಈ ಭೋಗೈಶ್ವರ್ಯಗಳಲ್ಲಿ ನಿನ್ನನ್ನು ನೀನು ಅದರಲ್ಲೇ ಮುಳುಗಿ ಹೋಗಿರೋ ಥರ ನಿನ್ನನ್ನು ನೀನು ತೊಡಗಿಸ್ಕೊಳ್ಬೇಡ. ಇದೆಲ್ಲವನ್ನ ದಾಟಿ ಮುಂದೆ ಇನ್ನ ಎತ್ತರವಾದಂತಹ ಸ್ಥಿತಿಯನ್ನು ತಲುಪುವಂತಹ ಮಾರ್ಗ ಇದೆ, ಆ ಒಂದು ಗುರಿ ಇದೆ ಅನ್ನೋದನ್ನ ನೀನು ಮರಿಬೇಡ ಅನ್ನೋದನ್ನ ಹೇಳ್ತಿದ್ದಾನೆ. ಇನ್ನು ನಿರ್ದ್ವಂದ್ವ, ದ್ವಂದ್ವರಹಿತನಾಗು. ಹಾಗೆ ನಿತ್ಯ ಸತ್ವಸ್ಥಃ, ಸದಾಕಾಲ ಭಗವಂತನಲ್ಲಿ ಮನಸ್ಸನ್ನು ಆಗು. ಹಾಗೆ ನಿರ್ಯೋಗಕ್ಷೇಮ, ನಿನ್ನ ಯೋಗಕ್ಷೇಮವನ್ನ ಯಾವಾಗಲೂ ಕೂಡ ನೀನು ಅದ್ರ ಬಗ್ಗೆ ಅಂದರೆ ಇಲ್ಲದೆ ಇರೋದನ್ನ ಗಳಿಸೋದ್ರ ಬಗ್ಗೆ, ಇರೋದನ್ನ ಸದಾಕಾಲ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಡ. ಯಾಕಂದ್ರೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ. ಯಾರು ನನ್ನಲ್ಲೇ ಮನಸ್ಸನ್ನು ಅಚಲವಾಗಿ ಇಟ್ಟಿರ್ತಾರೆ, ಸದಾಕಾಲ ನನಗಾಗೆ ಕರ್ಮಗಳನ್ನು ಮಾಡ್ತಾರೋ ಅಂಥವರ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೀನಿ ಅಂತ ಪರಮಾತ್ಮ ಆಜ್ಞೆಯನ್ನ ಭರವಸೆಯನ್ನೇ ಕೊಟ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಎಲ್ಲವನ್ನ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಹತ್ರ ಇರೋದನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿ, ಮತ್ತಷ್ಟು ಗಳಿಸ್ತೀವಿ ಅನ್ನೋದಕ್ಕಾಗ್ಲಿ ಯಾವುದು ಕೂಡ ನಾವು ಅಂದ್ಕೊಂಡಂಗೆ ಆಗ್ತಿರೋದಿಲ್ಲ. ಅದೆಲ್ಲವೂ ಕೂಡ ಭಗವಂತನ ಇಚ್ಛೆ ಹೇಗಿರುತ್ತೋ ಅದೇ ರೀತಿ ಆಗೋ ಅಂಥದ್ದು. ನಾವು ಅಂದ್ಕೊಂಡಾಗೆ ಯಾವುದೂ ಆಗಲ್ಲ ಇಲ್ಲಿ. ಹಾಗಿದ್ದಾಗ ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ. ನಿನ್ನ ಮನಸ್ಸು, ಇಂದ್ರಿಯ ಹಾಗೂ ಬುದ್ಧಿಯನ್ನ ನಿನ್ನ ವಶದಲ್ಲಿ ಇಟ್ಕೊಂಡು ಆತ್ಮವಾನಾಗು ಅನ್ನೋದನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆ ನಂತರ ಸರಿ, ಹಾಗಿದ್ರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನೆಲ್ಲ ವಶದಲ್ಲಿ ಇಟ್ಕೊಂಡು ಈಗ ಹೇಳ್ದಾಗೆ ದ್ವಂದ್ವರಹಿತನಾಗಿ ಆಯ್ತು, ಇದೆಲ್ಲವನ್ನ ಮಾಡಿದ್ವಿ ಅಂತಾನೆ ಇಟ್ಕೊಳ್ಳೋಣ. ಬರೀ ಮುಕ್ತಿಯನ್ನೇ ಪರಮ ಗುರಿ ಅಂತ ಇಟ್ಕೊಂಡು ಭಗವತ್ ಪ್ರಾಪ್ತಿಯನ್ನ ಮಾಡ್ಕೋಬೇಕು, ಮುಕ್ತಿಯನ್ನ ಪಡಿಬೇಕು ಅಂತ ಹೇಳ್ತಿದಾರಲ್ವಾ, ಇದರಿಂದ ಏನು ಪ್ರಯೋಜನ? ಯಾಕಂದ್ರೆ ಈ ಭೋಗೈಶ್ವರ್ಯಗಳೆಲ್ಲ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಿರುತ್ತೆ. ನಾವಿದನ್ನೆಲ್ಲ ಅನುಭವಿಸ್ಬೇಕು ಅನ್ನೋಂತಹ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿರುತ್ತೆ. ನಾವು ಪರಮಾತ್ಮನ ಕಡೆಗೇನೆ ಯಾವಾಗ್ಲೂ ಮನಸ್ಸನ್ನ ಆ ಕಡೆನೇ ನೆಟ್ಟಿದ್ರೆ, ಅಂದ್ರೆ ಪರಮಾತ್ಮನನ್ನೇ ತಲುಪಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡ್ರೆ ಅದರಿಂದ ಪ್ರಯೋಜನ ಏನು? ಅದರಿಂದ ಏನು ಸಿಗುತ್ತೆ ನಮಗೆ? ಇಲ್ಲೆಲ್ಲ ನಾವು ಅನುಭವಿಸೋದನ್ನೆಲ್ಲ ಎಂಜಾಯ್ ಮಾಡುವಂತಹ ಲೈಫ್ನೆಲ್ಲ ಕಳ್ಕೊಂಡು ಬಿಡ್ತೀವಲ್ಲ. ಅಕಸ್ಮಾತ್ ಅದು ಮುಕ್ತಿನೂ ಸಿಗಲ್ಲ, ಈ ಕಡೆ ಇಲ್ಲಿ ಇರೋಂತಹ ಲೈಫ್ ಕೂಡ ನಾವು ಎಂಜಾಯ್ ಮಾಡಿಲ್ಲ. ಎರಡೂ ಕಡೆ ಎರಡು ಇಲ್ಲದೆ ಇರೋ ಹಾಗೆ ತ್ರಿಶಂಕು ಸ್ವರ್ಗ ಅಂತಾರಲ್ಲ, ಆ ರೀತಿ ಆಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಒಂದು ಇದಿರುತ್ತಲ್ಲ, ಆ ಒಂದು ಭಾವನೆಗೆ ಅಂದರೆ ಆ ಒಂದು ಮನಸ್ಥಿತಿಗೆ ಮುಂದೆ ಉತ್ತರವನ್ನ ಕೊಡ್ತಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದ್ರಲ್ಲಂದ್ರೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ಅಂದ್ರೆ ಎಲ್ಲಾ ಕಡೆಗಳಿಂದಲೂ ಕೂಡ, ಈಗ ಒಂದು ಜಲಾಶಯ ಇದೆ ಅಂತಂದ್ರೆ ಯಾವಾನ್ ಅರ್ಥ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಅಂತಂದ್ರೆ ಇಲ್ಲಿ ಪ್ರಯೋಜನ. ಯಾವುದಾದ್ರೂ ಒಂದು ಚಿಕ್ಕ ಕೊಳ, ಒಂದು ಊರಿನಲ್ಲಿ ಒಂದು ಕೆರೆನೋ ಒಂದು ಸಣ್ಣದಾದಂತಹ ಕೊಳನೋ ಅಥವಾ ಒಂದು ಸಣ್ಣ ಪುಟ್ಟ ಜಲಾಶಯಗಳಿತ್ತು ಅಂತಂದ್ರೆ ಜನರೆಲ್ಲ ಏನ್ ಮಾಡ್ತಾರೆ, ಆ ಆ ಕೆರೆನಲ್ಲಿ ಹೋಗಿ ಬಟ್ಟೆ ಒಗೆಯೋದು ಅಥವಾ ಹಸುಗಳಿಗೆ ನೀರು ಕುಡಿಸೋದು ಅಥವಾ ಮನೆಗೆ ಬೇಕಾಗಿರುವಂತಹ ಏನಾದ್ರೂ ಮನೆ ಕೆಲಸಗಳಿಗೆ ಬೇಕಾಗಿರೋಂಥ ಕೆಲಸಗಳಿಗೆ ಅಲ್ಲಿಂದ ನೀರು ತರೋದು ಮಾಡ್ತಿರ್ತಾರೆ. ಈ ಎಲ್ಲ ಅಂದ್ರೆ ಪ್ರತಿನಿತ್ಯದ ತಮ್ಮ ಕೆಲಸಗಳಿಗೆ ಅಲ್ಲಿಯ ನೀರನ್ನ ಅವರು ಬಳಸ್ಕೊಳ್ತಾ ಇರ್ತಾರೆ. ಒಂದು ವೇಳೆ ಅದೇ ಊರಲ್ಲಿ ದೊಡ್ಡದೊಂದು ಜಲಾಶಯ ಇತ್ತು ಅಂದ್ರೆ, ಈ ಸಣ್ಣ ಪುಟ್ಟ ಬಾವಿಗಳಾಗ್ಲಿ ಕೊಳಗಳಾಗ್ಲಿ ಎಲ್ಲವೂ ಏನನ್ನ ನಮಗೆ ಯಾವ ಯಾವ ಕರ್ಮಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾವ ಯಾವ ಒಂದು ಪ್ರಯೋಜನವನ್ನ ಅದು ನೀಡ್ತಾ ಇತ್ತೋ ಆ ಎಲ್ಲ ಪ್ರಯೋಜನವು ಆ ದೊಡ್ಡ ಜಲಾಶಯದಿಂದಲೂ ಆಗತ್ತೆ ಅಲ್ವಾ. ಅದನ್ನ ಇಲ್ಲಿ ಉದಾಹರಣೆಯಾಗಿ ತಗೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಏನನ್ನ ಬಯಸ್ತೀವಿ, ನಮ್ಮಲ್ಲಿ ಈ ಒಂದು ಸುಖ ಪ್ರಾಪ್ತಿ ಆಗ್ಬೇಕು, ಅಧಿಕಾರ ಬೇಕು ಅಥವಾ ಮತ್ತೊಂದೇನೋ ಬೇಕು ಅಂತ ಹೇಳಿ ಎಲ್ಲವನ್ನ ಬಯಸ್ತಾ ಇರ್ತೀವಲ್ವಾ. ಈ ಸಣ್ಣ ಪುಟ್ಟ ಪ್ರಯೋಜನಗಳು ಅಂದ್ರೆ ಆ ಸಣ್ಣದೊಂದು ಬಾವಿಯಿಂದ ಸಣ್ಣದೊಂದು ಕೆರೆಯಿಂದ ಯಾವ ಯಾವ ಸಣ್ಣ ಪುಟ್ಟ ಪ್ರಯೋಜನಗಳು ಆಗ್ತಿತ್ತೋ
ಅದೇ ಪ್ರಯೋಜನಗಳು ದೊಡ್ಡ ಜಲಾಶಯದಿಂದ ಹೇಗೆ ಆಗತ್ತೋ ಅದೇ ರೀತಿ ಯಾರು ಮೋಕ್ಷವನ್ನ ಬಯಸ್ತಾರೆ, ಜ್ಞಾನವನ್ನ ಹುಡ್ಕೊಂಡು ಹೋಗ್ತಾರೆ, ಭಗವಂತನ ಪ್ರಾಪ್ತಿಯೇ ಪರಮ ಗುರಿ ಅಂತ ತಿಳ್ಕೊಂಡಿರ್ತಾರೋ ಅಂತಹ ವ್ಯಕ್ತಿಗೆ ಈ ಆಸೆಗಳೆಲ್ಲವೂ ಕೂಡ ತನ್ನತ್ತಾನಾಗೆ ಅವನಿಗೇನು ಸಿಗಬೇಕೋ ಅದು ಕಾಲ ಕಾಲಕ್ಕೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಎಲ್ಲ ಕಡೆಗಳಿಂದಲೂ ಕೂಡ ಅಂದರೆ ಪರಿಪೂರ್ಣವಾದಂತಹ ಜಲಾಶಯ ಪ್ರಾಪ್ತವಾದ ಮೇಲೆ ಚಿಕ್ಕ ಜಲಾಶಯದಿಂದ ಅಂದರೆ ಚಿಕ್ಕದಾದ ಕೆರೆ ಅಥವಾ ಬಾವಿಗಳಿಂದ ನಮಗೆ ಏನು ಪ್ರಯೋಜನ ಇರುತ್ತೋ ಆ ಎಲ್ಲ ಪ್ರಯೋಜನಗಳು ಕೂಡ ಬ್ರಹ್ಮತತ್ವವನ್ನ ತಿಳಿಯುವಂತಹ ಮನುಷ್ಯ, ತಿಳಿದಿರ್ತಕ್ಕಂತಹ ಬ್ರಾಹ್ಮಣನಿಗೆ ಸಮಸ್ತ ವೇದಗಳಲ್ಲಿ ಅಷ್ಟೇ ಪ್ರಯೋಜನ ಇರುತ್ತೆ. ಅಂದರೆ ಕೇವಲ ಕರ್ಮಕಾಂಡದಲ್ಲಿ ನಾವು ಕರ್ಮಕಾಂಡವನ್ನೇ ಆಚರಣೆ ಮಾಡಬೇಕು ಅಂತೇನಿಲ್ಲ, ಇದರಿಂದನೇ ಭೋಗೈಶ್ವರ್ಯಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಏನಿಲ್ಲ. ನೇರವಾದಂತಹ ಗುರಿಯನ್ನ ಇಟ್ಕೊಂಡು ಯಾರು ಭಗವತ್ ಪ್ರಾಪ್ತಿಯನ್ನ ಮಾಡ್ಕೋಬೇಕಂತ ಬಯಸ್ತಿರ್ತಾರೋ ಅಂಥವರಿಗೆ ಏನೆಲ್ಲ ಆಗಬೇಕೋ ಅದೆಲ್ಲವನ್ನ ಕೂಡ ಅವ್ರಿಗೆ ಸಿಗ್ಬೇಕಾದಂಥದ್ದನ್ನೆಲ್ಲ ಪರಮಾತ್ಮನೇ ನೋಡ್ಕೊಳ್ತಾ ಇರ್ತಾನೆ. ಅವರು ಈ ಸಣ್ಣ ಪುಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲವೂ ಯಾಕಂದ್ರೆ ಮುಕ್ತಿ ಅಂದ್ರೇನೆ ಆನಂದದ ಒಂದು ಅಂದ್ರೆ ಒಂದು ಪರಮಸ್ಥಿತಿ ಅದು ಅಂತಾನೆ ಹೇಳ್ಬೋದು. ಸದಾಕಾಲ ಸಂತೋಷವಾಗಿರುವಂಥದ್ದು. ಇವಾಗ ನಾವ್ ಅನ್ಕೊಳ್ತೀವಿ, ಓ ಇಲ್ಲಿ ಇರ್ತಕ್ಕಂತಹ ಮನುಷ್ಯ ಜನ್ಮದಲ್ಲಿರೋ ಅಂಥವ್ರು ನಾವೇ ತುಂಬಾ ಸುಖಿಗಳು, ಅಂದ್ರೆ ನಮಗಿಂತ ಯಾರು ಸುಖಿಗಳಿಲ್ಲ ಅಂತ ನಾವು ಭಾವಿಸಿರ್ತೀವಿ. ಆದ್ರೆ ನಮಗಿಂತ ಎತ್ತರವಾದ ಸ್ಥಾನಕ್ಕೆ ಹೋದಾಗ ಗಂಧರ್ವರಾಗಿರ್ಬೋದು, ಅದಕ್ಕಿಂತ ಎತ್ತರವಾದ ಸ್ಥಾನದಲ್ಲಿರೋ ಅಂಥವ್ರಾಗಿರ್ಬೋದು, ಒಬ್ರಿಗಿಂತ ಒಬ್ರು ಆನಂದವನ್ನ ಪಡ್ಕೊಳ್ಳೋ ಅಂಥವ್ರು ಇರ್ತಾರೆ. ಅಂದ್ರೆ ನಾವ್ ಏನು ಮನುಷ್ಯರು ಅನುಭವಿಸ್ತಿರ್ತೀವಿ, ಈ ಪರಮ ಗುರಿ ಪರಮ ಆನಂದ ಏನಿದೆ ಅದರಲ್ಲಿ ಕಿಂಚಿತ್ ಮಾತ್ರ ಒಂದಂಶವೂ ಕೂಡ ಅದಕ್ಕೆ ಸಮಾನವಾಗಿ ಇರೋದಿಲ್ಲ. ಅದರಿಂದಾಗಿ ಯಾರು ಮೋಕ್ಷವನ್ನ ಬಯಸ್ತಾರೋ ಅಂಥವರಿಗೆ, ಯಾರು ಮೋಕ್ಷವನ್ನೇ ಪರಮ ಗುರಿಯಾಗಿ ಇರಿಸ್ಕೊಂಡಿರ್ತಾರೋ ಈ ಸಣ್ಣ ಪುಟ್ಟ ಪ್ರಯೋಜನಗಳೆಲ್ಲವೂ ಏನಾಗಬೇಕಿತ್ತೋ ಅದೆಲ್ಲವೂ ಕೂಡ ಅದರಿಂದನೂ ಸಾಧ್ಯ ಆಗತ್ತೆ ಅನ್ನೋದನ್ನ ಇದರಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಆ ಗುರಿಯನ್ನ ಯಾವತ್ತಿಗೂ ಕೂಡ ನಾವು ಬಿಡಬಾರ್ದು, ಸದಾಕಾಲ ಭಗವತ್ ಪ್ರಾಪ್ತಿಯೇ ನಮ್ಮ ಗುರಿಯಾಗಿರ್ಬೇಕು ಅಂತ. ಆ ನಂತರ ಅದನ್ನ ಹೇಳಿದ ನಂತರ ಕರ್ಮಯೋಗದ ಬಗ್ಗೆ, ಅಂದ್ರೆ ಇಲ್ಲಿ ಕರ್ಮಯೋಗವನ್ನ ಪೂರ್ತಿಯಾಗಿ ವರ್ಣನೆ ಮಾಡೋದಿಲ್ಲ, ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಯಾವ ರೀತಿ ಕರ್ಮವನ್ನ ಮಾಡಬೇಕು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಎಲ್ಲರೂ ಕೇಳಿರುವಂತಹ ಪ್ರಸಿದ್ಧವಾದಂತಹ ಶ್ಲೋಕ ಇದು, ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಕರ್ಮಣ್ಯೇವಾಧಿಕಾರಸ್ತೆ ಈ ವಾಕ್ಯ ಕೇಳ್ತಿದ್ದ ಹಾಗೇನೆ, ಅಂದ್ರೆ ದಿಕ್ಕು ತಪ್ಪಿ ನಿಂತಹ ಅರ್ಜುನ, ಅಂದ್ರೆ ನರನ ರೂಪ ಅಲ್ವಾ ಅವನು, ದಿಕ್ಕು ತೋಚದೆ ನಿಂತಿರ್ತಕ್ಕಂತಹ ಅರ್ಜುನನಿಗೆ ಅಂದ್ರೆ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯೇವಾಧಿಕಾರಸ್ತೆ ಅಂತ ಹೇಳ್ತಾರೆ. ಅದೊಂದು ವಾಕ್ಯ ಹಾಸ್ಯಾಸ್ಪದವಾಗಿ ಹೇಳೋದಾದ್ರೂ ಅದು ಸತ್ಯವಾದಂತಹ ಮಾತೇ ಆಗಿದೆ. ಯಾಕಂದ್ರೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಎಲ್ಲ ಕಡೆ ಹೇಳ್ತಾನೆ ಇರ್ತೀವಿ, ಇದನ್ನ ಬೈಹರ್ಟೆ ಆಗ್ಬಿಟ್ಟಿರುತ್ತೆ, ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿರ್ತೀವಿ ಈ ಒಂದು ಶ್ಲೋಕವನ್ನ. ಈ ಶ್ಲೋಕದ ಅರ್ಥ ಕೂಡ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಕರ್ಮದಲ್ಲಿ ಮಾತ್ರ ಅಂದ್ರೆ ಕರ್ಮವನ್ನ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಫಲದಲ್ಲಿ ಇಲ್ಲ. ಯಾಕಂದ್ರೆ ಹಾಗಿದ್ರೆ ಇಲ್ಲಿ ಜಿಗುಪ್ಸೆ ಬರಬಾರ್ದು. ಎಲ್ರು ಮ್ಯೂಟಲ್ಲಿರಿ, ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ. ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರವೋ ಹೊರತು ಫಲದಲ್ಲಿ ಇಲ್ಲ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಕರ್ಮದಲ್ಲಿ ಅಧಿಕಾರ ನಾವು ಮಾಡ್ತಕ್ಕಂಥದ್ದು, ಅಂದ್ರೆ ಏನೇ ಒಂದು ಕರ್ಮಗಳನ್ನ ನಾವು ಮಾಡಬೇಕು ಅಂತಂದ್ರೂ ಅದರಲ್ಲಿ ಫಲಗಳನ್ನ ಅಪೇಕ್ಷೆಯನ್ನ ಇಟ್ಕೋಬಾರ್ದು. ಯಾಕಂದ್ರೆ ಫಲವನ್ನ ಕೊಡ್ತಕ್ಕಂಥವನು ಭಗವಂತ, ಅಂದ್ರೆ ಈಶ್ವರನಿಂದ ನಮಗೆ ಆ ಫಲದ ಪ್ರಾಪ್ತಿ ಆಗ್ತಿರುತ್ತೆ. ಹಾಗಾಗಿ ಫಲದಲ್ಲಿ ಎಂದಿಗೂ ಆಸಕ್ತಿಯನ್ನ ಇಟ್ಕೊಳ್ದೇನೆ ನಾವು ಮಾಡುವಂತಹ ಕೆಲಸವನ್ನ ಭಗವತ್ ಪ್ರೀತ್ಯರ್ಥವಾಗಿ ನಾವು ಖಂಡಿತವಾಗ್ಲಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಮಾ ಕರ್ಮಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಯಾವುದೇ
ಕರ್ಮ ನಮಗೆ ಏನು ಅಪೇಕ್ಷೆಗಳನ್ನ ಇಟ್ಕೊಳ್ದೇನೆ ಕರ್ಮ ಮಾಡಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಅದ್ರ ಕಡೆ ಗಮನನೇ ಹೋಗೋದಿಲ್ಲ. ಯಾಕಂದ್ರೆ ಅಪೇಕ್ಷೆಗಳನ್ನೇ ಇಟ್ಕೊಳ್ದೇನೆ ಕರ್ಮ ಮಾಡಬೇಕು ಅಂದ್ರೆ ಹೇಗೆ ಮಾಡೋದು? ಅಪೇಕ್ಷೆಗಳು ಇಟ್ಕೊಳ್ದೇನೆ ಏನು ನಿರೀಕ್ಷೆಗಳನ್ನೇ ಇಟ್ಕೊಳ್ದೇನೆ ಕರ್ಮ ಮಾಡಬೇಕು ಅಂದ್ರೆ ಆ ಕರ್ಮವನ್ನೇ ಮಾಡೋದೇ ಬೇಡ ಅಂತ ಹೇಳಿ ಕೆಲವೊಮ್ಮೆ ಅನಿಸ್ಬಹುದು. ಆದ್ರೆ ಆ ರೀತಿ ಕೂಡ ಅನ್ಕೋಬಾರ್ದು. ಯಾಕಂದ್ರೆ ಮಾತೆ ಸಂಗೋಸ್ತ್ವ ಕರ್ಮಣಿ, ಕರ್ಮಗಳನ್ನ ತ್ಯಜಿಸೋ ಹಾಗೂ ಇಲ್ಲ. ಕರ್ಮಗಳು ಯಾವುದೇ ರೀತಿಯ ಫಲವನ್ನ ನಾವು ಅದರಿಂದ ನಿರೀಕ್ಷೆ ಮಾಡಬಾರ್ದು ಅಂತಂದ್ಮೇಲೆ ಕರ್ಮಗಳನ್ನ ಮಾಡ್ದೇನೆ ಇದ್ರೂ ಆಗತ್ತೆ, ಮಾಡಲೇಬಾರ್ದು ಅಂತ ಹೇಳಿ ಆ ರೀತಿಯ ಗುಣವನ್ನು ಕೂಡ ನೀನು ಹೊಂದಬೇಡ ಅಂತ ಹೇಳ್ತಾನೆ. ಇಲ್ಲಿ ಕರ್ಮ ಎನ್ನುವಂಥದ್ದು ಆಯಾ ವ್ಯಕ್ತಿಗಳಿಗೆ ತಮ್ಮ ವರ್ಣ, ಆಶ್ರಮ ಹಾಗೂ ಅವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಹೇಳಿರೋ ಅಂಥದ್ದು. ಅವರು ಏನೇನು ಕರ್ಮಗಳನ್ನು ಮಾಡಬೇಕು, ವಿಹಿತವಾದಂತಹ ಕರ್ಮಗಳು, ಅದೆಲ್ಲವನ್ನ ಕೂಡ ಆ ವ್ಯಕ್ತಿ ಮಾಡಲೇಬೇಕು. ಇಲ್ಲಿ ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ ಅಂದಷ್ಟು ಮಾತ್ರಕ್ಕೆ ಕೆಟ್ಟ ಕೆಟ್ಟ ಕರ್ಮಗಳಲ್ಲೂ ಕೂಡ ಅಧಿಕಾರ ಇದೆ ಅನ್ನೋದನ್ನ ಅನ್ಕೋಬಾರ್ದು. ಯಾಕಂದ್ರೆ ಕೆಟ್ಟ ಕರ್ಮಗಳನ್ನ ಮಾಡೋದ್ರಲ್ಲಿ ನಿನಗೆ ಅಧಿಕಾರ ಇದೆ ಅಂತಂದ್ಮೇಲೆ ಕೆಟ್ಟ ಕರ್ಮಗಳನ್ನು ಕೂಡ ನಾನು ಮಾಡ್ಬಹುದು ಅಂತ ಅನ್ಕೊಂಡ್ರೆ ಕೆಟ್ಟ ಕರ್ಮದಿಂದ ಏನು ಕೆಟ್ಟ ಒಂದು ಫಲ ಪ್ರಾಪ್ತಿಯಾಗತ್ತೋ ಅದನ್ನ ಅನುಭವಿಸ್ಲೇಬೇಕಾಗತ್ತೆ, ಶಿಕ್ಷೆಗೆ ಗುರಿ ಆಗ್ಲೇಬೇಕಾಗತ್ತೆ. ಈ ಕರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಒಂದು ತನ್ನ ಕರ್ಮದ ಈ ಹಿಂದಿನ ಜನ್ಮದ ಏನು ಪಾಪದ ಒಂದು ಗಂಟು ಇರುತ್ತೋ ಅದನ್ನ ಕಳಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಪಾಪಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಮನುಷ್ಯನಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಒಂದು ಅವಕಾಶ ಅಂತಾನೆ ಅನ್ಕೋಬೇಕು. ಮನುಷ್ಯನಿಗೆ ಮಾತ್ರ ತನ್ನ ಕರ್ಮಗಳಿಂದ ಹಿಂದಿನ ಪಾಪಗಳನ್ನ ತೊಳ್ಕೊಳ್ತಕ್ಕಂತಹ ಒಂದು ಅವಕಾಶ ಇರೋದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಆತ ಎಂದಿಗೂ ಕೂಡ ಕರ್ಮ ಮಾಡೋದನ್ನ ಬಿಡಬಾರ್ದು. ಒಂದು ವೇಳೆ ಕರ್ಮ ಮಾಡೋದನ್ನ, ಈಗ ಇದು ಹೇಗೆ ಅಂದ್ರೆ ಒಂದು ಬೇರೆ ಬೇರೆ ಕಾಡು ಪ್ರಾಣಿಗಳಿಂದನೋ ಎಲ್ಲೋ ಅರಣ್ಯ ಪ್ರದೇಶದಲ್ಲಿ ಅಥವಾ ಜನಸಂದಣಿ ಕಡಿಮೆ ಇರುವಂತಹ ಜಾಗದಲ್ಲಿ ವಾಸ ಮಾಡ್ತಿರೋ ಅಂಥವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸಿಂಗಲ್ ಮನೆಗಳೆಲ್ಲ ಇರುತ್ತಲ್ಲ ಅಂಥವರಿಗೆ ಸರ್ಕಾರದಿಂದ ಒಂದು ಅವಶ್ಯಕತೆ ಇರ್ತಕ್ಕಂತಹ ಗನ್ಗಳನ್ನು ಏನಾದ್ರೂ ಬಳಸೋದಕ್ಕೆ ಅವರಿಗೆ ಈ ಶಸ್ತ್ರಗಳನ್ನ, ಕೆಲವೊಂದು ಶಸ್ತ್ರಗಳನ್ನ ಜೊತೆಲಿ ಇಟ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಅವಕಾಶವನ್ನ ಕೊಟ್ಟು ಅದನ್ನ ಬಳಸ್ಕೊಳ್ಳೋದಕ್ಕೆ ಅಂದ್ರೆ ಲೈಸೆನ್ಸ್ ಕೂಡ ಇರುತ್ತೆ, ಅದಕ್ಕೆ ನಿಯಮಗಳಿರುತ್ತೆ. ನೀನ್ ಇದೇ ರೀತಿ ಕರ್ಮಗಳನ್ನ ಅಂದ್ರೆ ನೀನ್ ಇದಕ್ಕೋಸ್ಕರ ಮಾತ್ರ ಇದನ್ನ ಬಳಸ್ಬೇಕು, ಇಂಥ ಸಂದರ್ಭದಲ್ಲಿ ಮಾತ್ರ ಬಳಸ್ಬೇಕು ಅಂತ ನಿಯಮಗಳನ್ನ ಹೇಳಿ ಅವರಿಗೆ ಆ ಶಸ್ತ್ರಾಸ್ತ್ರಗಳನ್ನ ಗೌರ್ಮೆಂಟ್ ಒದಗಿಸುತ್ತೆ. ಒಂದ್ ವೇಳೆ ಅವರು ಆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು ಅಂತಾದ್ರೆ ಅದನ್ನ ಅವರು ಜೀವ ರಕ್ಷಣೆಗೆ ಮಾತ್ರ, ಅಲ್ಲಿ ಹೇಳಿರುವಂತಹ ನಿಯಮಕ್ಕೆ ಅನುಗುಣವಾಗಿ ಮಾತ್ರ ಅವರು ಅದನ್ನ ಬಳಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದನ್ನ ಮತ್ತೆ ಸರ್ಕಾರದವರು ವಶಪಡಿಸ್ಕೊಳ್ತಾರೆ. ಅದೇ ರೀತಿ ಮನುಷ್ಯ ಜನ್ಮವೂ ಅಷ್ಟೇ. ಮನುಷ್ಯ ಜನ್ಮ ನೀನು ಹೀಗೆ ಕರ್ಮ ಮಾಡಬೇಕು, ಇಂತಹ ಒಳ್ಳೆ ಕರ್ಮಗಳಲ್ಲಿ ನಿನ್ನನ್ನು ತೊಡಗಿಸ್ಕೊಂಡು ಪಾಪವನ್ನ ಕಳ್ಕೊ ಅಂತ ಹೇಳಿ ಮನುಷ್ಯ ಜನ್ಮವನ್ನ ಕೊಟ್ಟು ಭಗವಂತ ನಮ್ಮನ್ನ ಈ ಭೂಲೋಕಕ್ಕೆ ಕಳಿಸಿದಾನೆ. ನಾವೇನ್ ಮಾಡ್ಬೇಕು, ಒಳ್ಳೆಯ ಕರ್ಮಗಳನ್ನೇ ಮಾಡಿ ನಮ್ಮ ಪಾಪಗಳನ್ನ ಕಳ್ಕೊಳ್ತಾ ಹೋಗ್ಬೇಕೇ ಹೊರತು ಕೆಟ್ಟ ಕರ್ಮಗಳನ್ನ ಮಾಡಿದ್ವಿ ಅಂತಾದ್ರೆ ಅದರಿಂದ ಮತ್ತೆ ಈ ಕೊಟ್ಟಿರೋಂಥ ಲೈಸೆನ್ಸ್ನ ಹೇಗೆ ಸರ್ಕಾರ ಮತ್ತೆ ವಾಪಸ್ ಕಿತ್ಕೊಳ್ಳುತ್ತೋ ಅದೇ ರೀತಿ ಈ ಮನುಷ್ಯ ಜನ್ಮ ಅನ್ನೋದನ್ನು ಭಗವಂತ ಕಿತ್ಕೊಂಡು ಮತ್ತೆ ಅವ್ರಿಗೆ ಏನ್ ಸಿಗಬೇಕು, ಮತ್ತೆ ನೀಚ ಯೋನಿಗಳಲ್ಲಿ ಹುಟ್ಟೋ ಅಂಥದ್ದು, ಪ್ರಾಣಿ ಪಕ್ಷಿಗಳಾಗಿ ಮತ್ತೆ ಹುಟ್ಟೋ ಅಂಥದ್ದು. ಯಾಕಂದ್ರೆ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇನ್ನು ಮುಂದಿನ ಹಂತವನ್ನ ತಲುಪೋದಕ್ಕೆ ಇರುವಂತಹ ಅವಕಾಶನೇ ಈ ಮನುಷ್ಯ ಜನ್ಮ. ಹಾಗಾಗಿ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ. ಈ ದುರ್ಲಭವಾದಂತಹ ಜನ್ಮವನ್ನ ನಾವು ಪಡ್ಕೊಂಡಿದೀವಿ ಅಂತಂದ್ಮೇಲೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಒಳ್ಳೆ ಕರ್ಮಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ತಾ ನಾವು ಮುಕ್ತಿಯ ಕಡೆಗೆ ಮನಸ್ಸನ್ನ ಇಟ್ಟು ನಾವು ಸಾಗ್ಬೇಕಾಗತ್ತೆ. ಒಂದ್ ವೇಳೆ ಕೆಟ್ಟ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಅದಕ್ಕೆ ಕೆಟ್ಟ ಫಲಗಳು ಏನ್ ಸಿಗ್ಬೇಕೋ ಅದು ಸಿಗ್ತಾ ಹೋಗುತ್ತೆ. ಇಲ್ಲಿ ಕರ್ಮ ಮಾಡೋದ್ರಲ್ಲಿ ಮಾತ್ರ ನಿನಗೆ ಅಧಿಕಾರ, ಆದ್ರೆ ಫಲದ ಆಕಾಂಕ್ಷೆಯನ್ನ ಇಟ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಆ ಫಲ ಅನ್ನೋದು ನಮಗೆ ಯಾವಾಗ ಸಿಗತ್ತೆ, ಹೇಗೆ, ಯಾವ ರೂಪದಲ್ಲಿ ಸಿಗತ್ತೆ, ಅದು ಈ ಜನ್ಮದಲ್ಲೇ ಸಿಗುತ್ತಾ ಅಥವಾ ಮುಂದಿನ ಜನ್ಮದಲ್ಲಿ ಸಿಗುತ್ತಾ, ಅದೇನು ನಮಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಅದೆಲ್ಲವನ್ನ ಕೊಡೋ ಅಂಥವನು ಪರಮಾತ್ಮ. ಒಂದು ವೇಳೆ ನಾವು ಚೆನ್ನಾಗೇ ಕೆಲಸ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡಿದೀವಿ, ಆದ್ರೂ ಕೂಡ ನಮಗೆ ಅದರಲ್ಲಿ ಫಲ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದ್ರೆ
ಅದರಲ್ಲಿ ನಾವು ಅಂದರೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿರುವಂತಹ ರೀತಿಯಲ್ಲಿ ತಪ್ಪಾಗಿರಬಹುದು, ಅಥವಾ ನಮ್ಮ ಪ್ರಾರಬ್ಧ ಕರ್ಮ ಅಂದರೆ ಕೇವಲ ಯಥಾ ಏಕೇನ ಚಕ್ರೇಣ ಅಂದರೆ ರಥ ಅನ್ನೋದು ಒಂದು ಚಕ್ರದಲ್ಲಿ ಯಾವ ರೀತಿ ಹೇಗೆ ಚಲಿಸೋದಕ್ಕೆ ಸಾಧ್ಯ ಇಲ್ವೋ ಅದೇ ಥರ ನಾವು ಮಾಡ್ತಕ್ಕಂತಹ ಮನುಷ್ಯ ಪ್ರಯತ್ನ ಹಾಗೆ ದೈವಾನುಗ್ರಹ ಎರಡೂ ಇರಬೇಕು. ಮನುಷ್ಯ ಪ್ರಯತ್ನದ ಜೊತೆಗೆ ದೈವಾನುಗ್ರಹವೂ ಇರಬೇಕು. ನಾವು ಮಾಡಿರುವಂತಹ ಪ್ರಯತ್ನ ಫಲ ಕೊಟ್ಟಿಲ್ಲ ಅಂದರೆ ಫಲವನ್ನು ಕೊಡಬೇಕು, ಇದು ಹೀಗೆ ಆಗಬೇಕು, ಈಗ ಆಗಬೇಕು ಅಂತ ಹೇಳಿ ನಾನು ಈ ಕೆಲಸ ಮಾಡ್ತೀನಿ ಅಂತ ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡೋದು ತಪ್ಪೇನಲ್ಲ. ಇಟ್ಕೊಂಡ್ರೂ ಕೂಡ ಹೀಗೆ ಆಗಬೇಕು ಅಂತ ಹೇಳಿ ನಾವು ಅದನ್ನು ಬಯಸೋ ಹಾಗಿಲ್ಲ. ಯಾಕಂದರೆ ಆ ಫಲವನ್ನು ಕೊಡೋ ಅಂಥವನು ಪರಮಾತ್ಮ. ಹಾಗಾಗಿ ನಮ್ಮ ಇಚ್ಛೆಯ ರೀತಿ ನಾವು ಅಂದ್ಕೊಂಡಾಗೆ ಯಾವುದು ಕೂಡ ಆಗೋದಿಲ್ಲ. ಏನು ಬಂದ್ರೂ ಅದನ್ನು ನಾವು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಹಾಗಂತ ಸರಿ ನಾನೇನು ಬಯಸೋ ಹಾಗಿಲ್ಲ ಅಂತ ಹೇಳಿ ಕರ್ಮವನ್ನು ಮಾಡೋದೇ ಇಲ್ಲ ನಾನು ಅಂತ ಸುಮ್ಮನೆ ಕೂರಕ್ಕೂ ಆಗಲ್ಲ. ಯಾಕಂದರೆ ಮುಂದಿನ ಕರ್ಮಯೋಗ ಬಂದಾಗ ಅದನ್ನು ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರ್ಮಗಳನ್ನು ಮಾಡಲೇಬೇಕು, ಕರ್ಮಗಳನ್ನು ಮಾಡಲ್ಲ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಯಾಕಂದರೆ ಒಬ್ಬ ಮನುಷ್ಯ ನಾನು ಏನು ಮಾಡಲ್ಲ ಅಂತ ಕೂತ್ಕೊಂಡ್ರೂ ಕೂಡ ತನ್ನ ಶರೀರದ ನಿರ್ವಹಣೆಗಾದರೂ ಅವನು ಊಟ ಮಾಡಬೇಕಾಗತ್ತೆ, ಅಥವಾ ಆ ಊಟಕ್ಕೆ ಅನ್ನ ಸಂಪಾದನೆಗಾಗಿ ಕೆಲಸ ಮಾಡಬೇಕಾಗತ್ತೆ. ಶರೀರ ನಿರ್ವಹಣೆಗಾಗಾದ್ರೂ ಕೂಡ ಆತ ಕರ್ಮಗಳನ್ನು ಮಾಡಲೇಬೇಕು. ಕರ್ಮಗಳನ್ನು ಮಾಡಲ್ಲ ಅಂತ ತ್ಯಜಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕರ್ಮ ಮಾಡೋದ್ರಲ್ಲಿ ನಿನಗೆ ಅಧಿಕಾರ ಇದೆ, ಹಾಗೆ ಅದರ ಫಲಗಳಲ್ಲಿ ಎಂದಿಗೂ ಇರೋದಿಲ್ಲ. ಅದು ಏನೇ ಸಿಕ್ಕಿದ್ರೂ ಕೂಡ ಎಲ್ಲವನ್ನ ನಾವು ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಬೇಕು ಅನ್ನೋದು ಇದರ ಅರ್ಥ. ಮತ್ತು ಅಧಿಕಾರ ಇಲ್ಲ ಅನ್ನೋ ಅಷ್ಟು ಮಾತ್ರಕ್ಕೆ ಕರ್ಮವನ್ನು ಮಾಡದೇನೆ ಇರಬಾರ್ದು, ಕರ್ಮಗಳನ್ನು ಕೂಡ ಮಾಡ್ತಿರ್ಬೇಕು. ಮಾಡುವಂತಹ ಕರ್ಮ ಹೇಗಿರ್ಬೇಕಂದ್ರೆ ಕರ್ಮ ಯೋಗ ಬುದ್ಧಿಯಿಂದ ಕರ್ಮಗಳನ್ನು ಮಾಡಬೇಕು. ಅದನ್ನು ಮುಂದೆ ಹೇಳ್ತಾರೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಯೋಗ ಅಂದರೆ ಏನು ಅನ್ನೋದನ್ನ ಹೇಳ್ತಿದ್ದಾರೆ. ಸಮತ್ವವನ್ನೇ ಯೋಗ ಅಂತ ಹೇಳ್ತಿರೋದು. ಈಗ ಯೋಗ ಅಂದಷ್ಟು ಮಾತ್ರಕ್ಕೆ ನಮಗೆ ಸಾಮಾನ್ಯವಾಗಿ ಬರೋದು ಆಸನಗಳನ್ನು ಮಾಡೋ ಅಂಥದ್ದು, ಇದನ್ನು ಹೇಳ್ತೀವಿ. ಅಲ್ಲಿ ಪತಂಜಲಿಗಳು ಹೇಳಿರೋದು ಅದನ್ನೇ. ಅಂದರೆ ಯೋಗಾಭ್ಯಾಸ ಮಾಡುವಂತಹ ಕಾರಣ ಏನು? ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಅಂದರೆ ಯೋಗವನ್ನು ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ. ಇಲ್ಲಿ ಯೋಗ ಅಂದರೆ ಏನು ಅನ್ನೋದನ್ನ ಗೀತೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸಮತ್ವವೇ ಯೋಗ. ಅಂದರೆ ಸಮತ್ವ ಬುದ್ಧಿಯನ್ನು ಇಟ್ಕೊಳ್ಳೋ ಅಂಥದ್ದೇ, ಆ ಒಂದು ಸಮಸ್ಥಿತಿಯನ್ನು ತಲುಪುವಂಥದ್ದು ಇದೆಯಲ್ಲ ಅದನ್ನೇ ಯೋಗ ಅಂತ ಹೇಳ್ತಾರೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಹೇ ಧನಂಜಯನೇ, ಸಂಗಂ ತ್ಯಕ್ತ್ವಾ, ಸಂಗವನ್ನು ಅಂದರೆ ಆಸಕ್ತಿಯನ್ನು ಬಿಟ್ಟು, ಹಾಗೆ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಮನಸ್ಸನ್ನು ಇಡದೇನೆ, ಅಂದರೆ ನನಗೆ ಇದೇ ಸಿಗಬೇಕು ಎಂಬಂತಹ ಯಾವ ರೀತಿಯ ಒಂದು ಅಪೇಕ್ಷೆಯೂ ಇರಬಾರ್ದು, ಇಂಥದ್ದೇ ಫಲ ಸಿಗಬೇಕು ಅಂತ. ಯಾಕಂದರೆ ಅದು ಆಗದೇ ಇದ್ದಾಗ ಅದನ್ನು ತಡ್ಕೊಳ್ಳುವಂತಹ ಕೆಪಾಸಿಟಿ ಕೂಡ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಇದೇ ಫಲ ಬರಬೇಕು ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ತಪ್ಪು. ಸಿದ್ಧ್ಯೋ ಸಮೋಭೂತ್ವ ಮತ್ತು ಸಿದ್ಧಿ ಮತ್ತು ಅಸಿದ್ಧಿಯನ್ನು ಸಮನಾಗಿ ಕಾಣು ನೀನು. ಏನೇ ಪ್ರಾಪ್ತಿಯಾದರೂ ಕೂಡ ಅದನ್ನು ಭಗವತ್ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡು. ಹಾಗೆ ಯೋಗಸ್ಥಃ, ಸಮತ್ವ ಯೋಗದಲ್ಲಿ ಸ್ಥಿತನಾಗಿದ್ದು, ಅಂದರೆ ಏನೇ ಕೆಲಸ ಮಾಡಿದ್ರೂ ಕೂಡ ಸಮಚಿತ್ತತೆಯಿಂದ ಭಗವದರ್ಪಣಾ ಬುದ್ಧಿಯಿಂದಲೇ ನೀನು ಕೆಲಸಗಳನ್ನು ಮಾಡು. ಏನೇ ಸ್ವೀಕಾರ ಮಾಡಿದ್ರು, ದೇವಸ್ಥಾನದಲ್ಲಿ ಹೋದಾಗ ನಮಗೆ ಪ್ರಸಾದ ಇದೇ ಬೇಕು ಅಂತ ನಮ್ಗೆ ಯಾವ ರೀತಿ ಡಿಮ್ಯಾಂಡ್ ಇರಲ್ವೋ, ಏನು ಕೊಟ್ಟರು ನಾವು ಅದನ್ನು ಸ್ವೀಕಾರ ಮಾಡ್ತೀವಲ್ವಾ, ಅದೇ ರೀತಿ ಸಮತ್ವವಾದ ಬುದ್ಧಿಯಿಂದ ಕರ್ಮಗಳನ್ನು ಮಾಡಿ ಏನೇ ಪ್ರಾಪ್ತಿಯಾದರೂ ಕೂಡ ಅದನ್ನು ದೇವ್ರ ಪ್ರಸಾದ, ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಗಳಿಸ್ಕೋಬೇಕು. ಸೊ ಆಗಿದ್ದಾಗ ಇಂಥದ್ದನ್ನು ಅಂದರೆ ಕರ್ತವ್ಯ ಕರ್ಮಗಳನ್ನು ಈ ರೀತಿ ಮಾಡಿದಾಗ, ಸಮತ್ವ ಬುದ್ಧಿಯಿಂದ ಸಮತ್ವ ಯೋಗದಲ್ಲಿ ಸ್ಥಿತನಾಗಿ ಮಾಡಿದಾಗ ಅದನ್ನು ಯೋಗ ಅಂತ, ಸಮತ್ವ ಯೋಗ ಅಂತ ಹೇಳಿ ಹೇಳ್ತಾರೆ. ಸಮತ್ವಂ ಯೋಗ ಉಚ್ಯತೆ. ಈ ರೀತಿಯ ಸಿದ್ಧಿ ಮತ್ತು ಅಸಿದ್ಧಿಗಳನ್ನು ಲೆಕ್ಕಿಸ್ದೇನೆ, ಅಂದರೆ ಸಿದ್ಧಿ ಮತ್ತು ಅಸಿದ್ಧಿಗಳನ್ನು ಬಯಸ್ತೇನೆ ಸಮಬುದ್ಧಿಯುಳ್ಳವನಾಗಿ ಕರ್ಮಗಳನ್ನು ಮಾಡಿದಾಗ, ಸಂಗಂ ತ್ಯಕ್ತ್ವ ಅಂದರೆ ಆಸಕ್ತಿಯನ್ನು ಬಿಟ್ಟು ಯೋಗ ಬುದ್ಧಿಯಿಂದ ಕರ್ಮವನ್ನು ಮಾಡಿದಾಗ
ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಪೂಜೆ ಅಂತ ಅನ್ಸ್ಕೊಳ್ಳುತ್ತೆ. ಇದಕ್ಕೆ ಒಂದು ಶಿವಮಾನಸ ಸ್ತೋತ್ರದಲ್ಲಿ ಒಂದು ಶ್ಲೋಕ ಇದೆ, ಬಹುಶಃ ನೀವೆಲ್ಲ ಕೇಳಿರ್ತೀರ. ಆತ್ಮಾತ್ವಂ ಗಿರಿಜಾಮತಿಃ ಸಹಚರಾಃ ಪ್ರಾಣಾಃ ಶರೀರಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಹೇಳ್ತಾರೆ. ಅಂದರೆ ಶಿವಮಾನಸ ಸ್ತೋತ್ರದಲ್ಲಿ ಇದು ಬರುತ್ತೆ. ಅಂದರೆ ಇಲ್ಲಿ ಶಿವನಿಗೆ ಹೇಳ್ತಾ ಇರೋದು, ನಾವು ಕರ್ಮಗಳನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳ್ತಿದ್ವಿ ಅಲ್ವಾ. ಅಂದರೆ ಯೋಗ ಬುದ್ಧಿಯಿಂದ ನಾವು ಎಲ್ಲಿ ನೋಡಿದ್ರೂ ಕರ್ಮಗಳನ್ನು ಮಾಡಬೇಡ ಅಂತ ಗೀತೆಯ ಉದ್ದದಕ್ಕೂ ಅಂದರೆ 18 ಅಧ್ಯಾಯಗಳವರೆಗೂ ಕೂಡ ಎಲ್ಲೂ ಕರ್ಮವನ್ನು ತ್ಯಾಗ ಮಾಡು ಅಂತ ಕೃಷ್ಣ ಎಂದಿಗೂ ಕೂಡ ಹೇಳೋದಿಲ್ಲ. ಕರ್ಮವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಸನ್ಯಾಸಿಗಳು ಮಾತ್ರ. ಸನ್ಯಾಸಿಗಳಿಗೆ ಯಾವುದೇ ಕರ್ಮಗಳನ್ನು ಹೇಳಲಿಲ್ಲ. ಇಲ್ಲಿ ಬೇರೆ ಎಲ್ಲರೂ ಕೂಡ ಗೃಹಸ್ಥರಾಗಿದ್ರೂ ಕೂಡ ಕರ್ಮದಲ್ಲಿ ಅವನು ಜ್ಞಾನವನ್ನು ಪಡ್ಕೊಂಡಿದ್ದಾನೆ, ಜ್ಞಾನ ಸಿದ್ಧಿಯನ್ನು ಪಡೆದಿದ್ದಾನೆ ಅಂದ್ರೂ ಲೋಕ ಸಂಗ್ರಹಕ್ಕೋಸ್ಕರನಾದರೂ ಕರ್ಮವನ್ನು ಮಾಡು. ಯಾಕಂದರೆ ತಿಳಿದಿರುವಂತಹ ಜ್ಞಾನವನ್ನು ಜ್ಞಾನಿಯಾದವನಲ್ಲದೆ ಬೇರೆ ಯಾರು ತಿಳಿಸೋದಕ್ಕೆ ಸಾಧ್ಯ? ಹಾಗಾಗಿ ಲೋಕ ಸಂಗ್ರಹಕ್ಕಾಗಿ ಆದರೂ ಕೂಡ ನೀನು ಕರ್ಮವನ್ನು ಮಾಡಲೇಬೇಕಂತ ಹೇಳೋದು. ಹಾಗಿದ್ರೆ ಪ್ರತಿನಿತ್ಯ ಮಾಡುವಂತಹ ಕೆಲಸ, ನಾವೇನೋ ಹೋಗಿ ಎಲ್ಲೋ ಕೂತ್ಕೊಂಡು ಹಿಮಾಲಯದಲ್ಲಿ ಕೂತು ತಪಸ್ ಮಾಡಬೇಕು ಅಂತ ಏನಿಲ್ಲ, ಅಥವಾ ಇನ್ಯಾವುದೋ ಕಠಿಣವಾದಂತಹ ವ್ರತಗಳನ್ನು ಮಾಡಬೇಕು ಅಂತ ಏನಿಲ್ಲ. ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮಗಳು ಕೂಡ ಭಗವಂತನ ಪೂಜೆ ಎಂಬಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಮಾಡಬೇಕು. ಅದಕ್ಕೆ ಈ ಶ್ಲೋಕ ತುಂಬ ರಿಲೇಟೆಡ್ ಆಗಿತ್ತು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇದನ್ನು ಬರ್ಕೊಂಡು ಬಂದೆ. ಆತ್ಮಾತ್ವಂ ಅಂದರೆ ಶಿವನಿಗೆ ಹೇಳ್ತಾ ಇರೋದು ಶಂಕರರು. ತ್ವಂ ಆತ್ಮ ಅಂದರೆ ನೀನೇ ನನ್ನ ಆತ್ಮ. ಹಾಗೆ ಗಿರಿಜಾಮತಿಹಿ, ನನ್ನ ಬುದ್ಧಿ ಏನಿದೆ ಅಂದರೆ ನನ್ನ ಆತ್ಮ ನೀನೇ ಆಗಿದೆಯಾ, ನನ್ನ ಬುದ್ಧಿ ಪಾರ್ವತಿ ಆಗಿದ್ದಾಳೆ. ಹಾಗೆ ಸಹಚರಾಹ ಪ್ರಾಣಾಹ ಅಂತ ಹೇಳ್ತಾರೆ. ನನ್ನ ಪಂಚ ಪ್ರಾಣಗಳೇನಿದೆ ಅದು ನಿನ್ನ ಪರಿಚಾರಕರು. ಆಯ್ತಾ? ಶಿವನಿಗೆ ಹೇಳ್ತಾ ಇರೋದು, ನನ್ನ ಪಂಚ ಪ್ರಾಣಗಳೇನಿದೆ ಅವುಗಳು ನಿನ್ನ ಪರಿಚಾರಕರು. ಹಾಗೆ ನನ್ನ ಶರೀರಂ ಗೃಹಂ, ನನ್ನ ದೇಹ ಏನಿದೆ ಅದು ನಿನಗೆ ದೇವಾಲಯ. ಅರ್ಥ ಆಗ್ತಿದೆ ಅಲ್ಲ ಹೇಳ್ತಿರೋದು? ಇನ್ನು ನಿಧಾನಕ್ಕೆ ಹೇಳ. ಆತ್ಮಾತ್ವಂ, ನೀನು ಆತ್ಮನಾಗಿದೆಯಾ, ಹಾಗೆ ಗಿರಿಜಾ ನನ್ನ ಬುದ್ಧಿ ಆಗಿದ್ದಾಳೆ. ಹಾಗೆ ಸಹಚರಾಹ ಪ್ರಾಣಾಹ, ಪ್ರಾಣಗಳಿ ಪಂಚಪ್ರಾಣಗಳೇನಿದೆ ಅದು ನಿನ್ನ ಪರಿಚಾರಕರು ಅಂತ ತಿಳ್ಕೊ. ಹಾಗೆ ಶರೀರಂ ಗೃಹಂ, ನನ್ನ ಶರೀರ ಏನಿದೆ ಅದು ದೇವಾಲಯ. ಮತ್ತೆ ಪೂಜಾತೆ ವಿಷಯೋಪಭೋಗ ರಚನಾ, ನಾನು ಅನುಭವಿಸ್ತಕ್ಕಂತಹ ಸುಖಗಳಿದೆಯಲ್ಲ, ಈ ವಿಷಯ ಭೋಗಗಳನ್ನು ಅನುಭವಿಸ್ತೀನಲ್ವಾ, ಅದೆಲ್ಲವೂ ನಿನ್ನ ಪೂಜೆ ಅಂತ ತಿಳ್ಕೊ. ಹಾಗೆ ನಿದ್ರೆ, ನಾನು ನಿದ್ದೆ ಅರುಂಧತಿ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ. ನಿದ್ರಾ ಸಮಾಧಿ ಸ್ಥಿತಿ, ನಾನು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅದನ್ನೇ ನಿನ್ನ ಧ್ಯಾನ ಅಂತ ತಿಳ್ಕೊ, ಸಮಾಧಿ ಸ್ಥಿತಿ ಅಂತ ತಿಳ್ಕೊ. ಹಾಗೆ ನಾನು ಮಾಡುವಂತಹ ನಿದ್ದೆ ಸಮಾಧಿ ಸ್ಥಿತಿ ಆಗಲಿ ನಿನಗೆ. ಹಾಗೆ ಸಂಚಾರ ಪದಯೋಹೋ ಪ್ರದಕ್ಷಿಣ ವಿಧಿ, ನಾನು ನಡೀತಕ್ಕಂತಹ ಪ್ರತಿಯೊಂದು ಹೆಜ್ಜೆ ಇದೆಯಲ್ಲ ಅದೆಲ್ಲವೂ ಕೂಡ ನಿನಗೆ ಪ್ರದಕ್ಷಿಣೆ ಆಗಲಿ. ಸ್ತೋತ್ರಾಣಿ ಸರ್ವಾಗಿರೋ, ನಾನು ಆಡ್ತಕ್ಕಂತಹ ಮಾತುಗಳೆಲ್ಲವೂ ಕೂಡ ನಿನ್ನ ಸ್ತೋತ್ರವಾಗಲಿ. ಈ ರೀತಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಶಂಕರರು ಶಿವಮಾನಸ ಸ್ತೋತ್ರದಲ್ಲಿ ಹೇಳ್ತಾರೆ. ಅಂದರೆ ಭಗವಂತನಿಗೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅವನ ಪೂಜೆ ಆಗಬೇಕು ಅಂದರೆ ಯಾವ ರೀತಿ ಇರಬೇಕು? ನಮ್ಮ ದೇಹವೇ ದೇಗುಲ, ಪಂಚ ಪ್ರಾಣಗಳೇನಿದೆ ಅದೇ ಭಗವಂತನ ಪರಿಚಾರಕರಾಗಿರಬೇಕು. ನನ್ನ ಆತ್ಮವೇ ನೀನಾಗಿದೆಯಾ, ಒಳಗಡೆ ಇರ್ತಕ್ಕಂತಹ ಆತ್ಮವೇ ನೀನು, ಈ ದೇಹವೇ ದೇಗುಲ, ಪಂಚ ಪ್ರಾಣಗಳೇ ನಿನ್ನ ಪರಿಚಾರಕರು. ನಾನು ಇಡ್ತಕ್ಕಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಿನಗೆ ಪ್ರದಕ್ಷಿಣೆ. ಹಾಗೆ ನಾನು ಆಡ್ತಕ್ಕಂತಹ ಪ್ರತಿಯೊಂದು ಮಾತುಗಳು ಕೂಡ ನಿನ್ನ ಸ್ತೋತ್ರ ಆಗಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡೋದು. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ, ನಾನು ಏನೆಲ್ಲ ಕರ್ಮಗಳನ್ನು ನಾನು ಮಾಡ್ತಿರ್ತೀನೋ ಅದೆಲ್ಲವೂ ಕೂಡ ನಿನ್ನ ಆರಾಧನೆಯಾಗಲಿ ಅಂತ ಹೇಳಿ ಶಿವನಲ್ಲಿ ಶಂಕರರು ಪ್ರಾರ್ಥಿಸ್ಕೊಳ್ತಾರೆ. ಸೊ
ಸೊ ಈ ರೀತಿ ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ ನಾವು ಈ ರೀತಿ ಯೋಗ ಬುದ್ಧಿಯಿಂದ ಆಚರಿಸಿದ್ದೇ ಆದರೆ ಯಾವುದೇ ಕರ್ಮ ಬಂಧನಕ್ಕೂ ಕೂಡ ಒಳಗಾಗೋದಿಲ್ಲ ಅಂಥೇಳಿ ಈ 2 ಶ್ಲೋಕಗಳಲ್ಲಿ ಕರ್ಮಯೋಗವನ್ನು ಕೃಷ್ಣ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ, ನಿರೂಪಣೆಯನ್ನು ಮಾಡಿದ್ದಾನೆ. ಸೊ ಮುಂದಿನ ಶ್ಲೋಕವನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ.